ಲೋಕೆ ಭವೇತ್ ಕಸ. ಅದು ಮುಂದಿನ ಪಾಯಿಂಟ್, ಅದು ನಾಳೆ. ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ಸುಪ್ರಸಾದ ಹೌದಲ್ಲ? ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಗ್ ವಿಭು ಸತ್ಕರ್ತ ಸತ್ಕೃತ ಸಾಧು ಜನ್ಮರ್ನಾರಾಯಣೋ ನರಃ. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಕ್ ವಿಭು ಸತ್ಕರ್ತ ಸತ್ಕೃತ ಸಾಧು ಜಹ್ನು ನಾರಾಯಣ ನರಃ. ಸುಪ್ರಸಾದಾಯ ನಮಃ, ಪ್ರಸನ್ನಾತ್ಮನೇ ನಮಃ, ವಿಶ್ವದೃಶೇ ನಮಃ, ವಿಶ್ವಭುಜೇ ನಮಃ, ವಿಭವೇ ನಮಃ, ಸತ್ಕರ್ತೇ ನಮಃ, ಸತ್ಕೃತಾಯ ನಮಃ, ಸಾಧವೇ ನಮಃ, ಜಹ್ನವೇ ನಮಃ, ನಾರಾಯಣಾಯ ನಮಃ, ನರಾಯ ನಮಃ. ಇಷ್ಟು ಇದರಲ್ಲಿ ಸುಪ್ರಸಾದ ಪ್ರಸನ್ನಾತ್ಮ. ಸುಪ್ರಸಾದ ಪರಮಾತ್ಮನ ಎಂಥದ್ದು? ಒಳ್ಳೆ ಪ್ರಸಾದ. ಈ ಒಳ್ಳೆ ಪ್ರಸಾದ ಅಂದ್ರೇನು? ರುಚಿ ನೋಡ್ಬೇಕಾ? ಒಳ್ಳೆ ಪ್ರಸಾದ ಅಂದ್ರೇನು ಅಂದರೆ ಮೋಕ್ಷ ಕೊಡೋ ಪ್ರಸಾದ. ಬೇರೆ ಎಷ್ಟೇ ಪ್ರಸಾದ ಆದರೂ ಒಬ್ಬ ಕ್ಲರ್ಕ್ ಎಷ್ಟು ಪ್ರಸಾದ ಮಾಡ್ಬೋದು ನಿಮಗೆ? ಇನ್ನು ಫೈಲ್ಸ್ ಒಬ್ಬ ಬುದ್ಧಿ ಹಿಡ್ಬೋದು ಅಷ್ಟೇ. ಹಬ್ಬ ಅಂದರೆ ಇನ್ನೇನು ಮಾಡೋಕ್ಕೆ ಬರೋಲ್ಲ. ಅದು ಫೈಲ್ ಸೈನ್ ಮಾಡಿಕೊಡೋಕ್ಕೆ ಬರೋಲ್ಲ ಅವರಿಗೆ. ಅವರು ಆಫೀಸ್ ಚೀಫ್ ಹೋಗ್ಬಿಟ್ರೆ ಏನಾಗುತ್ತದ? ಕೆಲಸ ಆಯಿತು, ಅದು ಮೋಕ್ಷ. ನಮ್ಮ ಮುಖ್ಯ ಕೆಲಸ ಮುಕ್ತಿ ಪಡೆಯೋದಾದ್ದರಿಂದ ಅಂಥ ಪ್ರಸಾದ ಮಾಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಆದ್ದರಿಂದ ಮಹಾಲಕ್ಷ್ಮಿ ಮಾಡ್ತಾರೆ, ಆದರೆ ದೇವರ ಪರ್ಮಿಷನ್ ಬೇಕಾದ್ರೆ ಇಲ್ಲದ್ರೆ ಮಾಡೋದಿಲ್ಲ. ದೇವರ ಸ್ವಾತಂತ್ರ್ಯ ಇದು ನಮಗೆ ಸುಪ್ರಸಾದ ಬಗ್ಗೆ ಎಷ್ಟು ಅರ್ಥ ಇದೆ. ಸುಮ್ಮನೆ ಒಳ್ಳೆಯ ಪ್ರಸಾದ ಅಂತ ಅರ್ಥ ಹಿಡ್ಕೊಂಡಾದ್ರೆ ಉಪಯೋಗ ಇಲ್ಲ. ಮೋಕ್ಷೋ ಹಿ ಪರಮಪುರುಷಾರ್ಥ ದಶ್ಯ ವಿಷ್ಣು ಪ್ರಸಾದಾದೇವ ಹೋತಿ. ಯಾರು ಅನುಗ್ರಹ ಮಾಡಿದರೂ ಕೂಡ ಸಾಧ್ಯ ಇಲ್ಲ. ಕಾಂಪಿಟೆಂಟ್ ಅಥಾರಿಟಿನೇ ಸೈನ್ ಮಾಡಬೇಕು. ಮುಕ್ತಿ ಕೊಡೋದಕ್ಕೆ ಕಾಂಪಿಟೆಂಟ್ ಇರೋದು ಯಾರಿಗೆ? ವಿಷ್ಣುರೀತಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೆಯ. ಈ ಮಾತು ಸ್ಪಷ್ಟ ಅರ್ಥ ಆಗುತ್ತೆ. ಇದೇ ಮಾತನ್ನೇ ಅಲ್ಲಿ ಉಪನಿಷತ್ತು ಹೇಳಿದ್ದು ಕೂಡ. ಭಗವದ್ಗೀತೆಯಲ್ಲೂ ಕೂಡ ತತ್ಪ್ರಸಾದಾತ್ ಪರಾಂ ಶಾಂತಿಂ ಅಚರೇಣ ಅಧಿಗಚ್ಚತಿ. ಅರ್ಜುನ ಕೂಡ ಒಪ್ಕೋತಾರೆ, ತತ್ಪ್ರಸಾದಾನ್ ಮಯಾಚ್ಯುತ, ನಿನ್ನ ಅನುಗ್ರಹದಿಂದ ಇದಾಯಿತು. ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಗ್ ವಿಭು ಪ್ರಸನ್ನಾತ್ಮ. ಮುಂದೆ ಪ್ರಸನ್ನಾತ್ಮ ಅಂದ್ರೇನು? ಆತ್ಮ ಅಂದರೆ ಮನಸ್ಸು. ಪ್ರಸನ್ನಾತ್ಮ, ಪ್ರಸನ್ನ ಮನಸ್ಸು ಪರಮಾತ್ಮ. ಯಾಕೆ? ಡಿಸ್ಟರ್ಬೆನ್ಸಿಗೆ ಕಾರಣನೇ ಇಲ್ಲ. ಕಾಮಕ್ರೋಧಾದಿಗಳು ಬಂದಾಗ ಏನಾಗುತ್ತೆ? ಮೈಂಡು ಡಿಸ್ಟರ್ಬ್ ಆಗುತ್ತೆ. ಇದು ಎಂದೂ ಕೂಡ ಏನಾಗೋದಿಲ್ಲ, ಆಗೋದಿಲ್ಲ. ಆದ್ದರಿಂದ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಗ್ ವಿಭು ಸ್ವರೂಪ. ಅದು ಆಯಿತು. ಆತ ಪ್ರಸನ್ನ. ನಮಗೇನು ಬಂತು ಅಂದರೆ ಪ್ರಸನ್ನ ಆತ್ಮ ಅಸ್ಮಾಕಂ ಅಸ್ಯ ಅನುಗ್ರಹ. ಆತನ ಅನುಗ್ರಹದಿಂದ ನಮ್ಮ ಮನಸ್ಸು ಏನಾಗುತ್ತೆ? ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ. ಭಗವದ್ಗೀತೆಯಲ್ಲಿ ಬಂದಿದೆ. ಎಲ್ಲ ದುಃಖ ಹೋಗಬೇಕು ಅಂದರೆ ಏನಾಗಿರಬೇಕು? ಮನಸ್ಸು ಪ್ರಸನ್ನವಾಗಬೇಕು. ದೇವರ ಅನುಗ್ರಹ ಬೇಕು. ಪ್ರಸನ್ನಾತ್ಮ ಮತ್ತೆ ಪ್ರಸನ್ನಾತ್ಮ ದೇವರು ಪ್ರಸನ್ನ ಮನಸ್ಕ ಅಲ್ಲ, ಪ್ರಸನ್ನ ಸ್ವರೂಪ. ದೇವರಿಗೂ ಆತನ ಗುಣಗಳಿಗೂ ಏನಿಲ್ಲ. ಅದು ಪ್ರಸನ್ನ ಅಂದರೂ ಒಂದೇ, ಪ್ರಸನ್ನ ಸ್ವರೂಪ ಅಂದರೂ ಒಂದೇ, ಪ್ರಸನ್ನ ಮನಸ್ಕ ಅಂದರೂ ಒಂದೇ. ಎಲ್ಲೂ ಕೂಡ ಭೇದ ಚಿಂತನೆ ಮಾಡಿಕೊಡು. ವಿಶ್ವಧೃಕ್ ವಿಶ್ವಭುಕ್ ವಿಭು. ವಿಶ್ವದೃಕ್ ಆಗ್ಬೋದು, ವಿಶ್ವದೃಕ್ ಅಂದರೆ ಎಲ್ಲವನ್ನೂ ಕಾಣುವವನು. ಗೊತ್ತಾಯ್ತು? ಎಲ್ಲವನ್ನೂ ಕಾಣುವವನು. ಇನ್ನೊಂದು ದೃಕ್ ಅಂದರೆ ಧರಿಸಿರುವವನು. ಎಲ್ಲವನ್ನೂ ವಿಶ್ವವನ್ನೇ ಧರಿಸಿದವನು. ಈ ಮತ್ಸ್ಯಾದಿ ಕೂರ್ಮಾದಿ ರೂಪದಿಂದ ಇಡೀ ವಿಶ್ವನೇ ಧರಿಸಿದ್ದಾನೆ. ವಿಶ್ವಧೃಕ್. ಆಮೇಲೆ ವಿಶ್ವ ಭುಕ್, ಮನೆ ವಿಶ್ವವನ್ನು ಭುಕ್, ವಿಶ್ವವನ್ನು ಅತ್ತ ಚರಾಚರ ಗ್ರಹಣ. ವಿಶ್ವಭುಕ್ ಬ್ರಹ್ಮಸೂತ್ರದಲ್ಲಿ ಏನಂತ ಬಂದಿದೆ? ಅತ್ತ ಚರಾಚರ ಗ್ರಹಣ. ವಿಭು ಶಬ್ದಕ್ಕೆ ಒಂದು ಅರ್ಥ ಇದೆ, ಪ್ರಸಿದ್ಧ ಅರ್ಥ. ವಿಭು ಅಂದ್ರೇನು? ಸಮರ್ಥ, ವ್ಯಾಪ್ತ ಅಂತ ಅರ್ಥ ಇದೆ. ಇನ್ನೂ ಅಶೇಷ ಅರ್ಥ ಇದೆ. ಅದು ಸಹ ಅರ್ಥನೂ ಸರಿಯೇ. ಜೊತೆಗೆ ವಿವಿಧತೆಯ ಭವತೀತಿ ವಿಭು. ಮತ್ಸ್ಯಕೂರ್ಮಾದ ಅನೇಕ ರೂಪದಲ್ಲಿ ಬರ್ತಾನೆ ಪರಮಾತ್ಮ. ಒಂದು ರೂಪ ಅಂತ ಪರಮಾತ್ಮನಿಗೆ ಅನಂತ ರೂಪ ಇದೆ. ಎಷ್ಟು ಪ್ರಾಣಿಗಳಿದೆ ಅಷ್ಟು ಪ್ರಾಣಿ ರೂಪನೂ ಪರಮಾತ್ಮನಿಗೆ. ಗೊತ್ತಾಯ್ತಾ? ಅದಿರೋದಕ್ಕೆ ಇವರಿಗೆ ಆ ರೂಪ ಬರೋದು. ಇವತ್ತು ಮೋಲ್ಡ್ ಮಾಡ್ತಾರಲ್ಲ,
ಮೋಲ್ಡ್ ಇದ್ರೇ ಮುಂದೆ ಮಾಡೋಕ್ಕೆ ಬರೋದು. ಆದ್ದರಿಂದ ಎಲ್ಲದಕ್ಕೂ ಪರಮಾತ್ಮ ಮೋಲ್ಡ್ ಆದ್ದರಿಂದ ವಿಭು ವಿವಿಧತೆಯ ಭವತಿ. ಎಷ್ಟೇ ಮಾಡಿದರೂ ಕೂಡ ವರಾಹ ರೂಪ ಎಲ್ಲ ತಾನೇ ತಾನು ಅಷ್ಟೇ ಹೊರತು ಎಲ್ಲ ಯಾವ ವರಾಹರು ನಮ್ಮದು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ವಿಲಕ್ಷಣತೆಯ ಭವತಿ, ವಿಶಿಷ್ಟತೆಯ ಭವತಿ ಮತ್ತು ವಿವಿಧತೆಯ ಭವತಿ. ಇದು ವಿಷ್ಣುವಿನ ಹಿರಿಮೆ. ಅದು ಸ್ವಾತಂತ್ರ್ಯ ಎಲ್ಲ ಕೂಡ ಯಾರನ್ನು ಹೇಳಿಸ್ಕೊಂಡು ಕೇಳಿಕೊಂಡಲ್ಲ. ಇದರಿಂದ ದೇವರು ವಿಭು ಅಂತ ಕರೀತಾರೆ. ಮಾತೆಲ್ಲ ಬರುತ್ತೆ ಹಾಗೆ. ವಿಜಾಯಮಾನೋ ಬಹುಧಾ ವಿಜಾಯತ, ಬಹುಧಾ ಅದೇ ಮಾತು ಬಂದಿರೋದು. ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಸತ್ಕರ್ತ 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 ಅಂದರೆ ಸಾಮಾನ್ಯ ಅರ್ಥ ಏನು? ಸತ್ಕಾರ ಮಾಡುವವರು ಅಂತ ಅರ್ಥ. ಒಬ್ಬ ಸತ್ಕೃತ 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 ಒಬ್ಬನಾದ, ಸತ್ಕಾರ ಮಾಡಿದ ಒಬ್ಬ, ಅದು ಸಾಮಾನ್ಯ ಅರ್ಥ. ಇನ್ನೊಂದು ಸತ್ಕರ್ತ, ಪರಮಾತ್ಮ ಏನು ಮಾಡಿದ್ರು ಏನದು ಸತ್ಯ ಹೊರತು ಅಸತ್ಯ ಸೃಷ್ಟಿ ಮಾಡೋದಿಲ್ಲ. ಅಸತ್ಯ ಸೃಷ್ಟಿ ಮಾಡೋರು ಯಾರು? ಅಸಮರ್ಥರು. ಅವನು ಬೆಳೆ ಪದಾರ್ಥ ಬೇಕಿದೆ, ತೊಗೊಳೋದು ದುಡ್ಡಿಲ್ಲ. ಏನು ಮಾಡ್ದ ಅವನೀಗ? ಏನು ಮಾಡ್ದ? ಇವೆಯಲ್ಲ ವೈಟ್ ಮೆಟ್ಲೆಲ್ಲ ತೊಗೊಂಡ್ರೆ ಮುಗಿದೋಯ್ತು. ಅವ್ನು ಏನು ಸಮಾಧಾನ? ಗೋಲ್ಡ್ ತೊಗೊಂಡು ಸಿಗ್ತಾರೆ, ಗೋಲ್ಡ್ ತೊಗೊಂಡು. ಅದು ಸಾಮರ್ಥ್ಯ ಇಲ್ಲ. ಇಲ್ಲ ಮಾಡೋನಿಗೆ ಸಾಮರ್ಥ್ಯ ಇಲ್ಲ. ದೇವರಿಗೆ ಎರಡು ಇರೋದ್ರಿಂದ ಸತ್ಕರ್ತ. ಅದೇ ಬಂದಿದೆ ಎಚ್ಚಿಕೇತ ತನ್ನ ಮೋಹಂ. ಏನು ಸೃಷ್ಟಿ ಮಾಡ್ತಾರೆ ಪರಮಾತ್ಮ ವ್ಯರ್ಥ ಅಲ್ಲ, ಅದು ಸತ್ಯ ಹೌದು, ಸಾರ್ಥಕನೂ ಹೌದು, ಎರಡೆರಡು. ಕೆಲವು ಕೆಲಸ ಸುಮ್ಮನೆ ಮಾಡ್ಬೋದು, ದೇವರು ಸುಮ್ಮನೆ ಮಾಡೋದಿಲ್ಲ. ಏನೇ ಮಾಡಿದ್ರು ಕೂಡ ಏನಿರ್ಬೇಕು, ಪರ್ಪಸ್ ಇರಬೇಕಲ್ಲ. ಏನೇ ಮಾಡಿದ್ರು ಪರ್ಪಸ್ ಇಲ್ಲದೆ ದೇವರು ಮಾಡೋದಿಲ್ಲ. ಸತ್ಕೃತಃ, ಸುಮ್ಮನೆ ಮಾಡಿದೆ ಅಂದರೆ ದಡ್ಡ ಅಂತ. ಸುಮ್ಮನೆ ಮಾಡಿದೆ, ಸುಮ್ಮನೆ ಬಂದೆ, ಮತ್ತು ಯಾರು ಹೇಳೋದು ಮಾತುಗಳದು? ವಿವೇಕ ಇಲ್ಲದೆ ಇದ್ದವರು, ಜ್ಞಾನ ಇಲ್ಲದೆ ಇದ್ದವ್ರು ಹೇಳಬೇಕೆ ಹೊರತು ಉಳಿದವ್ರು ಏನು ಅದೊಂದು ಅರ್ಥ ಇದೆ. ಸತ್ಕರ್ತ ಸತ್ಕೃತಃ ಒಂದಾಯಿತು. ಇನ್ನು ಸತ್ಕೃತಃ, ಅವನಿಂದ ಕೃತವಾದದ್ದೆಲ್ಲ ಸತ್ತೆ, ಮಾಡೋದು ಸತ್ತು, ಕೃತವಾದದ್ದು ಸತ್ತು. ಇನ್ನು ಸತ್ಕೃತಃ ಸರ್ವೈ ರಮಾ ಬ್ರಹ್ಮಾದಿಭಿ ಸತ್ಕೃತಃ. ಎಲ್ಲೆಲ್ಲ ಸನ್ಮಾನ ಆಗ್ಬೋದು, ತಾಲೂಕು ಲೆವೆಲ್ಲು ಆ ಲೆವೆಲ್ ಆಗಬಹುದು. ಆದರೆ ದೇವ್ರದ್ದೇನು ಹೈಯೆಸ್ಟ್ ಅದು. ಮತ್ತು ಯಾವ ಕಾಲಕ್ಕೂ ಇನ್ನೊಬ್ಬ ನೋಡಿ, ಅಸತ್ಕೃತಃ ಇನ್ನೊಂದು ಪದ ಏನು ಬಿಡಿಸ್ಬೋದು. ಅಸತ್ಕೃತ ಅಂದ್ರೇನು? ಇನ್ಯಾರೋ ಸತ್ಕರಿಸಲ್ಪಡೋರಿಲ್ಲ ಈತನಿಂದ. ಹೈಯೆಸ್ಟ್ ಆಗಿದ್ದರಿಂದ ಗುರುತಮ ಮಗುರುಂ ದೇವದೇವಂ ನಮಾಮಿ. ಅಗುರು ಶಬ್ದಕ್ಕೆ ಎರಡು ಅರ್ಥ. ಒಂದರ್ಥ ಏನು? ನಾ ಗುರುಹು, ಇವನು ಗುರುವೇ ಅಲ್ಲ, ಅವನು ಗುರುವೇ ಇಲ್ಲ. ಎಲ್ಲ ಅಗುರುಗಳೇ ಜಾಸ್ತಿ ಇವತ್ತು, ಅಂಥ ಅಗುರುಗಳು ಬೇಕಾದಷ್ಟಿದೆ. ಆದರೆ ನವಿದ್ಯತೆ ಅನ್ಯ ಗುರುಹು ಅಸ್ಯ. ಅವನು ಇನ್ನೊಬ್ಬ ಗುರು ಇಲ್ಲೇ ಇಲ್ಲ, ಅವನೇ ಗುರು. ಗುರು ತಮನಾದ ಮೇಲೆ ಇನ್ನೊಬ್ಬ ಗುರು ಎಲ್ಲಿರ್ತಾನೆ? ಅಟ್ಮೋಸ್ಟ್ ಗುರು ಅಂತ ಹೇಳಿದ ಮೇಲೆ, ಅಲ್ಟಿಮೇಟ್ ಗುರು ಅಂದಮೇಲೆ ಇನ್ನೊಬ್ಬ ಗುರು ಅವ್ರಿಗಿದ್ರೆ ಏನಾಗುತ್ತಿತ್ತು? ಅವ್ರ ಗುರು ಆಗ್ತಾ ಇತ್ತು ಅಷ್ಟೇ. ಬಹುರಿ ಮಾಡಬೇಕು, ಬಹುರೀತಿ ಮಾಡಿದಾಗಿದ್ದು ನಾ ಗುರುಹು ಅಷ್ಟೇ. ನೈಸ ಬಿಟ್ಟರೆ ಏನಾಗುತ್ತೆ? ಗುರು ಅಲ್ಲ ಅವನು. ಗುರು ಅಲ್ಲ, ಯಾರಿಗೂ ಗುರು ಅಲ್ಲ. ಯಾಕಂದ್ರೆ ಏನು ಗೊತ್ತೇ ಇಲ್ಲ ಅಂದರೆ ಗುರು ಆಗೋ ಚಾನ್ಸೇ ಇಲ್ಲ ಅವನಿಗೆ. ಗೊತ್ತಿದ್ರೆ ಆಯಾ ವಿಷಯದಲ್ಲಿ ಗುರು ಆಗ್ಬೋದು. ಪರಮಾತ್ಮ ಸರ್ವದರಲ್ಲೂ ಗುರು. ಇವತ್ತು ಮ್ಯಾಥಮೆಟಿಕ್ಸ್ ಬೆಸ್ಟು ಇದೆಲ್ಲ ಸೈನ್ಸ್ ಪಾಠ ಮಾಡೋಕ್ಕೆ ಹೋಗೋದಿಲ್ಲ, ಲ್ಯಾಂಗ್ವೇಜ್ ಪಾಠ ಮಾಡಬೇಕು ಅಂತಿಲ್ಲ, ಬರಲಿಕ್ಕೂ ಇಲ್ಲ, ಬರಬೇಕಾಗಿಲ್ಲ. ದೇವರು ಗುರು ಅಂದರೆ ಏನು? ಎಲ್ಲ ವಿಷಯಗಳು ಎಲ್ಲ ಮೊದಲು ಗುರು ಸ್ಟೂಡೆಂಟು, ಆಮೇಲೆ ಗುರು. ದೇವರು ಯಾವಾಗಲೂ ಗುರುವೇ. ದೇವರು ಬೇರೆ ಪೋಸ್ಟ್ ಇಲ್ಲ. ದೇವ್ ಗುರು 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 ಆ ಅರ್ಥದಲ್ಲೂ ಕೂಡ ಗುರುಗಲ್ಲ, ಗುರು ಆಗಿರ್ತಾನೆ. ಗುರು ಸಾಧು ಪರಮಾತ್ಮ ಅಂಥವನು ಸಾಧು, ಅತ್ಯಂತ ಸಾಧು. ಅಂದರೆ ಕೋಪಿಷ್ಠನಲ್ಲ ಅಂತ ತಾತ್ಪರ್ಯ ಅದಕ್ಕೆ. ಆಮೇಲೆ ಜಹ್ನು, ಜಹಾತೀತಿ ಜಹ್ನು. ಜಹಾತಿಯನ್ನು ಬಿಟ್ಟುಬಿಡ್ತಾನೆ, ಯಾರನ್ನ? ದುಷ್ಟರನ್ನು ಬಿಟ್ಟುಬಿಡ್ತಾನೆ, ದೋಷಗಳನ್ನು ಬಿಟ್ಟುಬಿಟ್ಟಿದ್ದಾನೆ. ಅದು ಜಹ್ನು ಅಂತ ಹೆಸರು ಅದಕ್ಕೆ. ಜಹ್ನು ಋಷಿ, ಜಾಹ್ನವಿ ಅದೆಲ್ಲ ಬೇರೆ. ಈ ಹೆಸರು ಆತಗೆ ಇಟ್ಟಿದ್ದು. ಜಹ್ನು ಋಷಿ ಹೆಸರು ದೇವ್ರಿಗೆ ಇಟ್ಟಿದ್ದಲ್ಲ, ದೇವರ ಹೆಸರಲ್ಲಿ ಅವ್ರಿಗೆ ಇಟ್ಟಿದ್ದು ಅಷ್ಟೆ. ಅದಕ್ಕೆ ಜಾಹ್ನವಿ. ನಾರಾಯಣ. ಈಗ ನಾವು ಉದಾಹರಣೆಗೆ ನಾವೇನು ಮಾಡ್ಬೋದು? ಈಗ ತೀರ್ಥ ಮಾಡಿರ್ತೀವಿ, ಜಾಹ್ನವಿ ಗಂಗಾ ತೀರ್ಥ ಇದ್ದಾಗ. ಯಾತಕ್ಕೆ? ಪರಮಾತ್ಮನ ಮೇಲೆ ಅಭಿಷೇಕ ಬಂದಿರೋದ್ರಿಂದ ಏನದು ಈ ಜಹ್ನು ಜಾಹ್ನವಿ ಆಯ್ತಾಗ. ನಾರಾಯಣೋ ನರಹ, ನಾರಾಯಣ ಬಗ್ಗೆ ಹೇಳಬೇಕಾಗಿಲ್ಲ. ನಾರಾಯಣ ಅಲ್ಲೆಲ್ಲ ದೋಷ ದೂರ, ಗುಣಪೂರ್ಣ ಮತ್ತು ಜ್ಞಾನಗಮ್ಯ ಮತ್ತು ದೋಷವಿಲ್ಲದ ಮುಕ್ತಿ ಕೊಡ್ತಕ್ಕಂಥವನು. 4 ಅಧ್ಯಾಯನೂ ಬರುತ್ತೆ. 4 ಅಧ್ಯಾಯ 16 ಪಾದ, ಎಲ್ಲದರ ಅರ್ಥ ಬರಬೇಕು ಅದರೊಳಗೆ. ಒನ್ ವರ್ಡ್ ಬ್ರಹ್ಮಸೂತ್ರ ಅಂದರೆ ನಾರಾಯಣ ಅಷ್ಟೇ. ಅದಕ್ಕೆ ನಾರಾಯಣಂ ಗುಣೈಸ್ತರ್ವ ಹೃದಯಣಂ ಅಂತಲೇ ಶುರು ಮಾಡಿ ಅದೊಂದು ಹೇಳ್ತಾ. ಅದೇ ಭಾರಿ 108 ಅರ್ಥ ಬರೆದಿದ್ದಾರೆ ವಿಜೇಂದ್ರ ಸ್ವಾಮಿಗಳು. 108 ಅರ್ಥ ಬರೆದಿದ್ದಾರೆ ಅದಕ್ಕೆ.
ಇನ್ನೊಬ್ಬರು ಶ್ರೀನಿವಾಸ ತೀರ್ಥ 72 ಅರ್ಥ ಬರೆದಿದ್ದಾರೆ. ಆದ್ದರಿಂದ ಎಲ್ಲ ಶಾಸ್ತ್ರಾರ್ಥನ ಒಂದು ಪದದಲ್ಲಿ ತರಬಹುದು ಅಂಥ ಪದ. ನರಹ, ನರಹ, ನರ ಅಂತ ಒಂದು ರೂಪ. ನರ ಮನುಷ್ಯ ಅಂತ ಅರ್ಥ ಮಾಡ್ಕೋಬಾರ್ದು. ನರ ಅಂತಿಲ್ಲ, ನರ ನಾರಾಯಣ ನರ. ಆ ನರ ಅನ್ನೋ ರೂಪ ಅದರಲ್ಲಿ ಇದ್ದಿದ್ದಕ್ಕೆ ನರ ಅಂತ ಹೆಸರು. ಇಲ್ಲಿ ಅರ್ಥ ಮಾಡಬಾರ್ದು. ನರ ಅಂದರೆ ಶೇಷ, ಶೇಷನು ನಾರಾಯಣ ಅಂತ ಅರ್ಥ ಅಲ್ಲ. ಈ ನರ ರೂಪವನ್ನು ಪರಮಾತ್ಮ ಆ ನರಾಮ ಶೇಷವನ್ನು ಇಟ್ಟಿದ್ದಕ್ಕೆ ನರ ಅಂತ ಹೆಸರು ಬಂತೆ ಹೊರತು ಮುಖ್ಯ ನರ ಅಂದರೆ ಯಾರು? ಪರಮಾತ್ಮನೇ. ನರ ಶಬ್ದಕ್ಕೆ ಅರ್ಥ ಏನಾಗಿದ್ರೆ ನರೀಯತೆ ಇದೆ ನರಹ, ರೀಂ ಕ್ಷಯೆ, ಕ್ಷಯಿಸೋನು ಅಂತ ಅರ್ಥ. ಮನುಷ್ಯ ದೇಹ ಅಂದರೆ ಮಾರ್ಟಲ್ ಬಾಡಿ. ದೇವತೆಗಳದ್ದು ಇಮಾರ್ಟಲ್ ಅಂತೇಳಿ, ಆಬ್ಸಲ್ಯೂಟ್ ಇಮಾರ್ಟಲ್ ಮುಕ್ತರದು. ಇನ್ನು ಲಕ್ಷ್ಮೀನಾರಾಯಣದು ನಾರಾಯಣದ ಅಲ್ಟಿಮೇಟ್ ಅದು. ಅದಕ್ಕೆ ನರೀಯತೆ, ದೇಶತಃ ನರೀಯತೆ, ಕಾಲತಃ ನರೀಯತೆ, ಗುಣತಃ ನರೀಯತೆ ಇತಿ ನರಹ. ಆಗ ದೇವರು. ಅರ್ಥ ಆಯ್ತಾ? ಸರಿಯಾಗಿ ತಿಳ್ಕೊಂಡಿರ್ಬೇಕಲ್ಲ. ನರೀಯತೆ ಇತಿ ನರಹ. ನಾವು ಜೀವ ಸ್ವರೂಪದಲ್ಲಿ ನರನೇ, ನಾಶ ಆಗೋದಿಲ್ಲ. ಆದರೆ ದೇಹದ ನಾಶ ಇದೆ ಜೀವನಿಗೆ. ದೇವರಿಗೆ ಅದು ಇಲ್ಲ. ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ ಮತ್ತು ಅನಂತ. ಆದ್ದರಿಂದ ಪರಮಾತ್ಮ ಹಾಗಿದ್ದಾನೆ. ಸಾಧರು ಜನ್ಹರು ನಾರಾಯಣೋ ನರಹ. ಮುಂದೆ ಅಸಂಖ್ಯೇಯೋ ಅಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಯುಚಿ ಸಿದ್ಧಾರ್ಥ ಸಿದ್ಧಸಂಕಲ್ಪ ಸಿದ್ಧಿತ ಸಿದ್ಧಿಸಾಧನ. ಅಸಂಖ್ಯೇಯ ಅಸಂಖ್ಯೇಯ ಅಸಂಖ್ಯೇಯಾಯ ನಮಃ, ಅಪ್ರಮೇಯಾತ್ಮನೇ ನಮಃ, ವಿಶಿಷ್ಟಾಯ ನಮಃ, ಶಿಷ್ಟಕೃತೆ ನಮಃ, ಶುಚಯೇ ನಮಃ, ಸಿದ್ಧಾರ್ಥಾಯ ನಮಃ, ಸಿದ್ಧಸಂಕಲ್ಪಾಯ ನಮಃ, ಸಿದ್ಧಿರಾಯ ನಮಃ, ಸಿದ್ಧಿಸಾಧನಾಯ ನಮಃ. ಅಸಂಖ್ಯೇಯ. ಸಂಖ್ಯೇಯ ಅಂದರೆ ಕೌಂಟಬಲ್, ಅಸಂಖ್ಯೇಯ ಅಂದರೆ ಅನಂತ ಅಂತ ಅರ್ಥ. ಪ್ರಮೇಯಾತ್ಮ, ಅಪ್ರಮೇಯಾತ್ಮ. ಇಲ್ಲೊಂದು ಪ್ರಮೇಯಾತ್ಮ ಬಿಡಿಸೋಕ್ಕೂ ಬರುತ್ತೆ. ಎಲ್ಲ ಸ್ವಾಮಿ ಮುಖ್ಯ ಪ್ರತಿಪಾದ್ಯ ಅಂತ ಅರ್ಥ. ಎಲ್ಲ ಪ್ರಮೇಯಗಳು ಪ್ರತಿಪಾದಿಸ ಪರಮಾತ್ಮನನ್ನೇ. ಅಪ್ರಮೇಯಾತ್ಮ ಪೂರ್ತಿ ತಿಳಿಯಲಾಗದ ಸ್ವರೂಪವುಳ್ಳವನು. ವಿಶಿಷ್ಟ ಮತ್ತು ಮನಸ್ಸುಳ್ಳವನು. ದೇವ್ರ ಮನಸ್ಸು ಅರ್ಥ ಮಾಡ್ಕೊಳ್ಳೋಕೆ ಬರುತ್ತಾ? ದೇವ್ರ ಮನಸ್ಸು ಯಾರಿಗೋ ಗೊತ್ತಿಲ್ಲ. ನಾವು ಅಂದ್ಕೊಂಡು ಕೆಲಸ ಆಯಿತು ಅಂದರೆ ದೇವ್ರ ಮನಸ್ಸಿಗೆ ಬಂದಿತ್ತು ಅಂತ ಅರ್ಥ. ಆದರೆ ನಾವು ಮಾಡಿದ್ದಕ್ಕೆ ಆಗಿಲ್ಲ, ದೇವ್ರ ಮನಸ್ಸಿಗೆ ಬಂದಿತ್ತು ಆಯಿತು. ಆಗಲಿಲ್ಲ ಅಂದರೆ ದೇವ್ರ ಮನಸ್ಸಿಗೆ ಬಂದಿಲ್ಲ ಅಷ್ಟೆ. ವಿಶಿಷ್ಟ ಅಮೇಯಾತ್ಮ ವಿಶಿಷ್ಟ. ಶಿಷ್ಟ ವಿಶಿಷ್ಟ, ಸರ್ವೋತ್ತಮ ವಿಶಿಷ್ಟರಾದವನು. ವಿವಿಧತೆಯ ಶಿಷ್ಟ, ವಿಲಕ್ಷಣತೆಯ ಶಿಷ್ಟ, ಅದೆಲ್ಲ ಬರುತ್ತೆ. ಶಿಷ್ಟಕೃತ, ದುಷ್ಟರನ್ನು ಶಿಷ್ಟ ಮಾಡ್ತಾನೆ ಪರಮಾತ್ಮ. ದುಷ್ಟರನ್ನು ಶಿಷ್ಟರನ್ನು ಮಾಡ್ತಾನೆ. ಮಾಡಿದ್ರೆ ಸ್ವರೂಪದ ದುಷ್ಟರನ್ನಲ್ಲ. ಯಾವುದೋ ಕಾರಣಕ್ಕೆ ಅಜಾಮೇಳ ಕೆಟ್ಟೋಗ್ಬಿಟ್ಟಿದ್ದ, ನಾಮೋಚ್ಚಾರಣೆ ತಕ್ಷಣ ಏನು ಮಾಡಿಬಿಟ್ಟೆ? ಪ್ಯೂರಿಫೈ ಮಾಡಿಬಿಟ್ಟೆ. ಆ ಶಕ್ತಿ ಇದೆ. ದೇವರಿಗೆ ಒಂದು ಅರ್ಥ ಮಾಡಬೇಕು. ಕೆಟ್ಟವರು ಒಳ್ಳೆ ಮಾಡೋ ಶಕ್ತಿ ದೇವರಿಗೆ ಇದೆ ಅಂತ ಪ್ರಶ್ನೆ ಮಾಡಿದರೆ ಇದೆ ಅಂತ ಹೇಳೋದಕ್ಕೆ ಅಜಾಮಿಳಾದಿಗಳ ಸಾಕ್ಷಿ. ಆದರೆ ಮಾಡ್ತಾರ? ಎಲ್ಲರನ್ನು ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಸ್ವರೂಪ ಬದಲಾಗಿರುತ್ತೆ. ಅದು ಬರುತ್ತಾ ತೋರಿಸ್ಕೊಟ್ಟ ಪರಮಾತ್ಮ. ಬರುತ್ತದೆ ಏನು ಫಾಸ್ಟೆಸ್ಟ್ ಮತ್ತು ಇನ್ಸ್ಟೆಂಟ್. ನಾರಾಯಣ ಅಂತ ಚೇಂಜ್ ಆಗಿಬಿಟ್ಟವ್ರು ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ. ಅಂದರೆ ಬದಲಾಯಿಸೋಕ್ಕೆ ಬರುತ್ತೆ, ಇನ್ಸ್ಟೆಂಟಾಗಿ ಬದಲಾಯಿಸೋಕ್ಕೂ ಬರುತ್ತೆ. ಶಿಷ್ಟಕೃತ್ ಸ್ಥಿತಿ ಸಿದ್ಧ. ಇಷ್ಟು ಮಾಡಿ ಸಿದ್ಧಾರ್ಥ, ಪರಮಾತ್ಮನಿಗೆ ಏನು ಅರ್ಥ ಆದರೆ ಪ್ರಯೋಜನ. ನ ಪ್ರಯೋಜನವತ್ವ, ಯಾವ ಪ್ರಯೋಜನ ದೇವರಿಗೆ ಬೇಕಿಲ್ಲ. ಯಾಕೆ? ಪೂರ್ಣ ಅವನು ಸಿದ್ಧಾರ್ಥ. ಎಲ್ಲ ವಿಷಯ ಗೊತ್ತಾದ ಮೇಲೆ, ಇದ್ದ ಮೇಲೆ ಮತ್ತೆ ಕೇಳೋದಿದೆ. ಸಿದ್ಧ ಕೊನೆಗೆ ಬಂದೆ ಆಯ್ತು, ಎಲ್ಲ ಆಯಿತು ಅಂತ ಹೇಳ್ತಾರೆ. ಊಟ ಮುಗಿಸಿ ಹೇಳ್ಬೇಕಾದ್ರೆ ನೇನು ಬರಬೇಕಾಗಿಲ್ಲ. ಹೇಗೋ ಹಾಗೆ. ಸಿದ್ಧ ಸಂಕಲ್ಪ, ಏನು ಸಂಕಲ್ಪ ಮಾಡಿದರೂ ಸಿದ್ಧ. ಇದನ್ನು ಭಾರಿ ಹೇಳಬೇಕಾಗಿಲ್ಲ. ಯಾತಕ್ಕೆ? ಮುಕ್ತರೇ ಸಿದ್ಧ ಸಂಕಲ್ಪರಾಗಬೇಕಾದ್ರೆ ದೇವ್ರು ಹೇಗಿರ್ಬೋದು? ಮುಕ್ತಿ ಕೊಟ್ಟವನು ಎಷ್ಟು ಜನಕ್ಕೆ? ಅನಂತ ಜನಕ್ಕೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಸಿದ್ಧ ಸಂಕಲ್ಪ. ಎಂ ಸುಖಿ ಕಾಮೇಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಸಿದ್ಧಿದ ಸಿದ್ಧ ಸಂಕಲ್ಪ. ಸಿದ್ಧಿದ ಸಿದ್ಧಿ ಅಂದರೆ ಮುಕ್ತಿ, ಸಿದ್ಧಿಯನ್ನು ಕೊಡುವವನು. ಅಥವಾ ಯಾವ ಕಾರಣ ಸಿದ್ಧಿ ಆಗಬೇಕಾದ್ರೆ ದೇವರು ಬರಬೇಕು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಯಾವುದೇ ಕಾರ್ಯಕ್ಕೆ ವಿಘ್ನ ಪರಿಹಾರ ಆಗಬೇಕಾದ್ರೆ ಗಣೇಶ ಪರಿಹಾರ ಮಾಡ್ತಾರೆ. ಎಲ್ಲದಕ್ಕೂ ಅಲ್ಲ, ಬಿಯಾಂಡ್ ಇದ್ದು ಮಾಡಕ್ಕೆ ಹೋಗೋದಿಲ್ಲ. ಜ್ಞಾನ ಕಾರ್ಯ ಬದಲಾದ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ವಿಘ್ನ ಪರಿಹಾರ ಆಗಬೇಕಾದ್ರೆ ಅಲ್ಟಿಮೇಟ್ ನಾರಾಯಣ, ಆಮೇಲೆ ವಾಯುದೇವ. ಉಳಿದವರೆಲ್ಲ ಒಂದೊಂದು ಸ್ಟೇಜಲ್ಲಿ ಮಾಡ್ತಾರೆ, ಪೂರ್ತಿ ಮಾಡೋಕ್ಕಾಗೋದಿಲ್ಲ. ಸಿದ್ಧಿದ ಸಿದ್ಧಿ ಸಾಧನ. ಎಲ್ಲ ಸಿದ್ಧಿಗೂ ಸಾಧನ ಪರಮಾತ್ಮನೇ. ಸಿದ್ಧಿ ಅವನೇ, ಸಿದ್ಧಿ ಕೊಡೋನು ಅವನೇ, ಸಿದ್ಧಿ ಸಾಧನನೂ ಅವನೇ. ಪಾಠ ಹೇಳಿದ ಮೇಷ್ಟೇ ಪರೀಕ್ಷೆನೂ ಮಾಡಿ ಮಾಡಿಸ್ಕೊಟ್ರೆ ಹಾಗೋ ಹಾಗೆ.
ಎಲ್ಲ ಏನು ಪಾಠನೂ ಹೇಳಿ ಪರೀಕ್ಷೆನೂ ಮಾಡಿ ಎಲ್ಲ ಮಾಡಿಕೊಟ್ರೆ ಹಾಗೋ ಆ ರೀತಿ ದೇವರಿದ್ದಾರೆ. ಆದ್ದರಿಂದ ಬೇರೆ ಬೇರೆ ಯಾರೇ ಮಾಡಿದರೂ ಕೂಡ ಒಳಗೆ ನಿಂತು ಮಾಡಿಸುತ್ತಾನೆ. ಎಲ್ಲ ಕೆಲಸಗಳಲ್ಲೂ ಕೂಡ ಸಿದ್ಧಿ ಸಾಧನ. ಅಡಿಗೆ ಸರಿಯಾಗಿ ಆಯಿತು ಅಂದರೆ ದೇವರು ಮಾಡಿಸಿದ್ದಾನೆ ಅಂತ ಗೊತ್ತಾಯ್ತಾ. ಮಾಡಿಸೋದು ಸಾಧನ ಸಾಮಗ್ರಿ ಎಲ್ಲ ಇವೆ, ಅದರಲ್ಲಿ ದೇವರಿದ್ದಾನೆ. ಮತ್ತೆ ಈ ಕಡೆ ಹಿಡ್ಕೊಳ್ಳೋದ ಬರೋದೋಯ್ತು, ಬಿದ್ದ ಮೈ ಮೇಲೆ ಬಿತ್ತು, ಮುರಿದಿಲ್ಲ ಅಂದರೆ ದೇವರ ಅನುಗ್ರಹ ಅಷ್ಟೇ, ಹೌದಲ್ಲ. ಜಾರಿ ಬಿದ್ದುಬಿಟ್ಟು ಕಾಲ ಮೇಲೆ ಬಿದ್ದರೆ ಎಷ್ಟು ಡೇಂಜರ್ ಆಗುತ್ತೆ ಅಷ್ಟು ಸ್ವಲ್ಪ. ಅದು ಹೋಯ್ತು, ಕಾಲು ಹೋಯ್ತು. ಸಿದ್ಧಿ ಅದು ಸುಡ್ತಿರ್ತದೆ, ಬೆಂಕಿ ಇದ್ದಾಗಿರುತ್ತೆ. ಸಿದ್ಧಿ ಸಾಧನ ಇದೆಲ್ಲ ಯಾತಕ್ಕೆ ಅನುಸಂಧಾನ ಅಂದರೆ ಯಾವುದೇ ಕೆಲಸಕ್ಕೆ ಹೋಗಿರ್ತೇವೆ, ಕೆಲಸ ಆಯಿತು, ನಾವು ದೇವ್ರು ಮಟ್ಬಿಡ್ತೇವೆ. ಏನಂತ ಅವ್ರು ಮಾಡಿಕೊಟ್ರು, ನಾನು ಮಾಡಿಕೊಂಡು ಇದೇ ಚಿಂತನೆಯಲ್ಲಿ ಇರ್ತಾನೆ ಹೊರತು ದೇವರು ಮಾಡಿಸ್ತಾ ಅಂತ ಅಲ್ಲಿವರೆಗೆ ಹೋಗೋದೇ ಇಲ್ಲ. ಎಲ್ಲಿಗೆ ಹೋಗ್ಬೇಕು ನಾವೀಗ? ತಕ್ಷಣ ಜ್ಞಾಪಕ ಮಾಡಿ, ಸಿದ್ಧಿ ಅಕಸ್ಮಾತ್ ಆಗಲಿಲ್ಲ, ದೇವ್ರ ಮನಸ್ಸಿಗೆ ಬಂದಿಲ್ಲ, ಬಿಟ್ಟು ದೇವ್ರ ಮನಸ್ಸಿಗೆ ಬಂದಿಲ್ಲ ಅಂದರೆ ನಮ್ಮ ಒಳ್ಳೇದಕ್ಕೆ ಅಂತ ಅರ್ಥ ಆಯ್ತಾ. ಅದು ಹೇಳಿಲ್ಲ, ಕಾರ್ ಕೆಟ್ಟಿದ್ದು ಒಳ್ಳೇದಾದಾಗ ಎಲ್ಲದೂ ಅದೇ ಅನಿಸುತ್ತೆ ನಮಗೆ. ಆ ಕಾಲಕ್ಕೆ ಅಂದರೆ ಸರಿ ಎಷ್ಟು ಒಳ್ಳೆಯದಾಯ್ತಲ್ಲ ಅಂತ ಅನಿಸ್ಬಿಡತ್ತೆ. ಸಿದ್ಧಿ ಸಾಧನ. ಸಿದ್ಧಿದಕ್ಕೆ ಇನ್ನೊಂದು ಅರ್ಥ, ಸಿದ್ಧಿನ ಜತಿ, ಸಿದ್ಧಿ ಬರದಂತೆ ನೋಡ್ಕೋತಾನೆ ಅವರಿಗೆಲ್ಲ ಕೂಡ. ಇಂದ್ರಜಿತ್ ಏನು ಮಾಡಿದ, ಈಗ ಅದಕ್ಕೂ ಮೇಲಕ್ಕೆ ಹೋದ, ಒಂದು ಸರ್ತಿ ಮಾಡಿದ, ಬಂದ, ಸರ್ಪಾಸ್ತ್ರಗಳಿಂದ ಎಲ್ಲರೂ ಬಿದ್ದರು, ಗರುಡನಿಂದ ಪರಿಹಾರ ಆಯಿತು. ಮತ್ತೆ ಬಂದ, ಆಗ ಮತ್ತೆ ಏನು ಮಾಡಿದರು, ಹನುಮಂತ ದೇವರಿಂದ ಕೆಲಸ ಆಯಿತು. ಮತ್ತೆ ಬಂದ, ರಾಮದೇವರು ಏನು ಮಾಡಿದರು, ತಾವೇ ಅದನ್ನು ಮಾಡಿದರು. ಆಮೇಲೆ ಮುಂದೆ ತೋರಿಸ್ತಾರೆ, ತಗೊಂಡಾಗಿಲ್ಲಿ ಅವನು ಹೇಗೆ ಕೊಟ್ಟು ಮತ್ತೆ ಹೊರಟ ಯಾಗಕ್ಕೆ. ವಿಭೀಷಣ ಬಂದು ಹೇಳಿದ, ರಾಮ ಈಗ ಅವನ ಯಾರೋ ಯಾಗ ಮುಗಿಸ್ಬಿಟ್ರೆ ಅವನು ಕೊಲ್ಲೋದಕ್ಕೆ ಬೇರೆ ಯಾರಿಗೂ, ನೀನೇ ಬೇರೆಯವರು ಯಾರಿಗೂ ಕೊಲ್ಲೋಕ್ಕಾಗೋದಿಲ್ಲ, ಗೊತ್ತಾಯ್ತಾ. ಆದರೆ ನೀನು ಕೊಲ್ಲೋದಿಲ್ಲ. ಸೂಕ್ಷ್ಮ ಉಳಿದವ್ರಿಗೆ ಯಾರು ಸುಮ್ಮನೆ ಕಥೆ ಹೇಳ್ತಾರೆ ಅಷ್ಟೇ. ಆಚಾರ್ಯ ಬರೀತಾರೆ, ರಾಜ ತಮ್ಮ ಇವ್ರ ಜೊತೆ ನೇರ ಯುದ್ಧ ಮಾಡಬೇಕು, ಮಕ್ಕಳ ಜೊತೆ ನೇರ ಮಾಡಬಾರ್ದು. ಬಚ್ಚಗಳಾಗಿಬಿಡ್ತಾರಲ್ಲೇ, ಕೊಂದರೆ ಕ್ರೆಡಿಟ್ ಬರೋದಿಲ್ಲ. ಅರ್ಥ ಆಯ್ತಾ ಈಗ? ಕ್ರೆಡಿಟ್ ಬರೋದಿಲ್ಲ. ಆದ್ದರಿಂದ ರಾವಣ ಶತ್ರು, ಅವನ ಮಗ ಇಂದ್ರಜಿತ್, ನೀನು ಕೊಲ್ಲಬಾರ್ದು, ತನ್ನ ಮಕ್ಕಳಿಗೆ ಕೊಡಿಸ್ಬೇಕು. ತಮ್ಮ ಮಗ ಇದ್ದ ಹಾಗೆ ಲಕ್ಷ್ಮಣ ಕೈಲಿ ಕೊಲಿಸ್ಬೇಕು, ಅದೇನು ಸಂಕಲ್ಪ. ಆ ಲಕ್ಷ್ಮಣ ಕೊಲ್ಲಕ್ಕಾಗೋದಿಲ್ಲ ಇದು ಮಾಡಿಬಿಟ್ರೆ. ಅದಕ್ಕೆ ಯಾಗ ಏನು ಮಾಡ್ಬೇಕು, ಅದನ್ನು ಧ್ವಂಸ ಮಾಡೋದು. ಅವ್ನು ಮುಗಿಸೋದೊಳಗೆ ಬ್ರಹ್ಮದೇವರು ಬಂದುಬಿಡುತ್ತೆ, ಆಮೇಲೆ ಅವನು ಅಬದ್ಧನಾಗಿ ಬಿಡ್ತಾನೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಇದ್ದರೆ ಇದು ಅರ್ಥ ಆಗುತ್ತೆ. ಅವರಿಗೆ ಸಿದ್ಧಿ ಬರದಂತೆ ಮಾಡ್ತಾನೆ, ಸಿದ್ಧಿ ಬರಹಾಗೆ ಮಾಡ್ತಾನೆ. ಸಿದ್ಧಿ ಸಾಧನ. ಇದೆಲ್ಲ ನೋಡಿದಾಗ ನಮಗೇನೇ ಆದರೂ ಅಕ್ಸೆಪ್ಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್, ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವ ವೃಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತಃ ಶ್ರುತಿಸಾಗರ. ಮೊದಲನೇದಾಗಿ ವೃಷಾಹಿನೇ ನಮಃ, ವೃಷಭಾಯ ನಮಃ, ವಿಷ್ಣವೇ ನಮಃ, ವೃಷಪರ್ವಣೇ ನಮಃ, ವೃಷೋದರಾಯ ನಮಃ, ವರ್ಧನಾಯ ನಮಃ, ವರ್ಧಮಾನಾಯ ನಮಃ, ವಿವಿಕ್ತಾಯ ನಮಃ, ಶ್ರುತಿಸಾಗರಾಯ ನಮಃ. ಇಷ್ಟಾಯಿತು. ವೃಷಾಹಿ ತುಂಬ ಅರ್ಥಗಳಿದೆ. ವೃಷ ಅಂದರೆ ಧರ್ಮ. ವೃಷದ ಬಗ್ಗೆ ಎಲ್ಲ ಜ್ಞಾನವನ್ನು ನಿಶ್ಚಿತವಾಗಿ ತಿಳಿದವರು. ಹಿ ಎಂಬುದಕ್ಕೆ ನಿಶ್ಚಿತ ಜ್ಞಾನ ಅಂತ ಅರ್ಥ. ಮತ್ತು ಎಲ್ಲ ವಿಧವಾದಂಥ ಜ್ಞಾನ ಬಲ ಉಪಲಕ್ಷಣ ಕೂಡಿದವನು ಮತ್ತು ಶ್ರೇಷ್ಠವಾದ ಪ್ರಕಾಶದಿಂದನೂ ಕೂಡಿದವನು. ಹೀಗೆ ಅನೇಕ ಅರ್ಥಗಳನ್ನು ಹೊಂದಿದೆ. ವೃಷಭ ಅಂದರೆ ಶ್ರೇಷ್ಠ. ವೃಷಭ ಶಬ್ದಕ್ಕೆ ಒಂದರ್ಥ ವೃಷಭ ಅಂತ ಅರ್ಥ, ಎತ್ತು. ಇನ್ನೊಂದರ್ಥದಲ್ಲಿ ಶ್ರೇಷ್ಠ ವೃಷಭ. ಮತ್ತೊಂದರ್ಥದಲ್ಲಿ ವೃಷಂ ಬಿಭರ್ತೀತಿ ವೃಷಭ. ವೃಷದ ಧರ್ಮವನ್ನು ಧರಿಸಿದ್ದಾನೆ ಪರಮಾತ್ಮ, ಧರ್ಮ ಸಂಸ್ಥಾಪನೆ ಅವತಾರವನ್ನು ಮಾಡ್ತಾನೆ ವೃಷಭ. ಅದೇ ರೀತಿಯಲ್ಲಿ ವೃಷಸ್ಯ ಭ ಅಂದರೆ ಪ್ರಕಾಶ, ಧರ್ಮದ ಪ್ರಕಾಶ ಇವನಿಂದ ಬರಬೇಕು, ಅಷ್ಟು ನಿಯಂತ್ರಣ ಮಾಡ್ತಾನೆ. ಆಮೇಲೆ ಅವೃಷಭ ಜೊತೆಗೆ ಬರುತ್ತೆ. ವೃಷಭ ಅಲ್ಲ ಅಂದ್ರೇನು, ಮತ್ಸ್ಯಾದಿ ರೂಪದಲ್ಲಿ ಇದ್ದಲ್ಲ, ವೃಷಭ ಅಲ್ಲ. ವೃಷಭ ಅಂತೊಂದು ರೂಪ ಇಲ್ಲವೇನು? ಯಾವ ರೂಪ ವೃಷಭ? ಯಾವುದದು? ಹೆಸರು ವೃಷಭ ಆಕೃತಿಯಲ್ಲ, ವೃಷಭ ಹೆಸರಿದೆ. ಯಾರ ಮಗ? ವೃಷಭೀತೆ ಬಂದಿಲ್ವಾ? ಆ ದೃಷ್ಟಿಯಲ್ಲಿ ವೃಷಭ. ನಾಭಿರಾಜ ಬೇಡದಾಗ ಯಜ್ಞ ಮಾಡಿದಾಗ ಅವತಾರ ಮಾಡಿದ ರೂಪ. ಆಮೇಲೆ ವೃಷಂ ಬಿಭರ್ತಿ, ಸ್ವಲ್ಪ ಬಿಡಿಸಿದ್ದೆ. ವೃಷವಾಹನಂ ಬಿಭರ್ತಿ. ವೃಷವಾಹನ ಅಂದರೆ ಯಾರು? ರುದ್ರದೇವರು. ನಂದಿ ವಾಹನ, ವೃಷಭ ವಾಹನ, ಗೊತ್ತಾಯ್ತಾ? ಅವರನ್ನು ರಕ್ಷಣೆ ಮಾಡೋರು, ಶಿವರೂಪನೇ ಶಿವರಲ್ಲಿದ್ದು ಕಾಪಾಡೋರು. ಎಷ್ಟು ಅರ್ಥಗಳು ಬರ್ತವೆ ಒಂದಕ್ಕೇನೆ. ವೃಷಪರ್ವ, ವಿಷ್ಣು ಅದು ಬಂದಿದೆ ಆಗಲೇ. ವೃಷಪರ್ವ, ವೃಷ ಅಂತ ಹೇಳಿದರೆ ಮತ್ತೆ ಧರ್ಮ, ಅದು ಪರ್ವ ಅಂತ ಹೇಳಿದ್ರೇನೋ ಅದನ್ನು ಉತ್ಸವವನ್ನಾಗಿ ಮಾಡಿಕೊಡ್ತಕ್ಕಂಥವರು.
ಮತ್ತು ವೃಷ ಶ್ರೇಷ್ಠವಾದ ಪರ್ವಕಾಲಗಳನ್ನು ಕೂಡ ಪರಮಾತ್ಮನೇ ಅಲ್ಲಿದ್ದು ನಡೆಸಿಕೊಡುವವನು. ವೃಷೋದರ ಧರ್ಮವನ್ನು ಉದರದಲ್ಲೇ ಇಟ್ಕೊಂಡವನು ಗೊತ್ತಾ. ವೃಷೋದರ ವರ್ಧನೋ ವರ್ಧನ ಅಂದ್ರೇನು? ವರ್ಧನ ವರ್ಧಿಸುವವನು, ದೇವರಿಗೆ ವರ್ಧಿಸುವವನು ಅಂತ ಅರ್ಥ ಮಾಡಬಾರ್ದು. ಸದಾ ವೃದ್ಧನಾದವನು, ಒಂದು ವಯಸ್ಸಾದವನು ಅಲ್ಲ, ಸದಾ ಎಲ್ಲ ಪೂರ್ಣನಾದವನು ಅಂತ. ಪೂರ್ಣನಾದವನು ವರ್ಧನ ಅಥವಾ ಪೂರ್ಣವನು. ಇನ್ನೊಂದು ಅರ್ಥ ವರ್ಧನಕ್ಕೆ ಕಟ್ ಮಾಡೋದು ಅಂತ ಅರ್ಥ ಇದೆ. ದುಷ್ಟರ ಒಂದು ಬೆಳವಣಿಗೆನ ಕಟ್ ಮಾಡೋನು. ವರ್ಧನ ಶಬ್ದ ಎರಡರ್ಥ ಕೊಡುತ್ತೆ. ಬೆಳೆಯುವವನು, ಅಳಿಸುವವನು ಅಂತೇಳಿ. ದುಷ್ಟರಿಗೆಲ್ಲ ಅಳಿಸುವವನು, ಇವರಿಗೆಲ್ಲ ಬೆಳೆಸುವವನು. ವರ್ಧಮಾನಶ್ಚ ಸದಾ ವರ್ಧಮಾನ. ವರ್ಧಮಾನ ಅಂತ ಹೇಳಿದರೆ ವೃದ್ಧಮಾನ, ವೃದ್ಧ ಮಾನ ಅಂದರೆ ಪ್ರಮಾಣ, ಎಲ್ಲ ಪ್ರಮಾಣಗಳಿಂದಲೂ ಪ್ರತಿಪಾದ್ಯನಾದವನು. ವಿವಿಕ್ತ ಮತ್ತು ಉಳಿದವರನ್ನು ಬೆಳೆಸುವವನು ವರ್ಧಮಾನ. ವಿವಿಕ್ತ ಅಂದ್ರೇನು? ಐಸೋಲೇಟೆಡ್. ಎಲ್ಲಿ ಬಂದಿದೆ? ಗೀತದಲ್ಲಿ ಬಂದಿದೆ. ವಿವಿಕ್ತ ದೇಶ ಸೇವಿತ್ವಂ ಅಂದರೆ ಐಸೋಲೇಟೆಡ್ ಪ್ಲೇಸಲ್ಲಿ ವಾಸ ಮಾಡಬೇಕು. ಯಾಕೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಅರ್ಥ. ವಿವಿಕ್ತ ಹಾಲಲ್ಲಿ ಕೂತ್ಕೊಂಡು ಓದ್ಲಕ್ಕೆ ಕೂತ್ಕೊಂಡ್ರೆ ಸ್ಟಡಿ ರೂಮ್ ಆಗುತ್ತೆ. ಅದು ಜನ ಓಡಾಡ್ತಿರ್ತಾರೆ, ಓಡಾಡ್ಬಿಟ್ಟು ಹಾಲಲ್ಲಿ ಹೇಳಿ ಕೇಳಿ ಹಾಲದು ಎಲ್ಲಿ ಕೊಡಬೇಕು ಅದಕ್ಕೆ ವಿವಿಕ್ತನಾಗಿರಬೇಕು ಆದಷ್ಟು ಕೂಡ. ಆಮೇಲೆ ಶ್ರುತಿಸಾಗರ ಪರಮಾತ್ಮ ವಿವಿಕ್ತ. ಅವನಿಗೆ ಇನ್ನೊಂದು ಅರ್ಥ, ಎಲ್ಲರಿಂದ ಭಿನ್ನನಾದವನು. ವಿವಿಕ್ತ, ದೇವ್ರನ್ನ ಹತ್ರ ಹೋಗಕ್ಕೆ ಸಾಧ್ಯವೇ ಇಲ್ಲ ದೊಡ್ಡವರು, ಅದರಿಂದ ಐಸೋಲೇಟೆಡ್ಡೆ. ಮತ್ತು ಎಲ್ಲರೊಳಗಿದ್ದರೂ ಐಸೋಲೇಟೆಡ್ಡೆ, ಮಿಕ್ಸಪ್ ಆಗೋದಿಲ್ಲ ದೇವರು. ಗೊತ್ತಾಯ್ತಾ? ಇಲ್ಲಿ ಸುಖ ದುಃಖಾದಿಗಳಿಂದ ದೂರನಾದವನು. ಶ್ರುತಿಸಾಗರ, ಶ್ರುತಿಗೆ ಸಾಗರ. ಶ್ರುತಿ ಅನ್ನೋ ನದಿಗಳಾದರೆ ಸಮುದ್ರ ಸಾಗರ. ಎಲ್ಲ ನದಿ ಸೇರೋದೆಲ್ಲಿಗೆ? ಎಲ್ಲ ಶ್ರುತಿ ಪ್ರತಿಪಾದ್ಯ ಅಂತ. ಶ್ರುತಿಸಾಗರ, ಗುಣಸಾಗರ, ಸರ್ವಶಾಸ್ತ್ರ ಪ್ರತಿಪಾದ್ಯ, ಹೀಗರ್ಥ ಅದಕ್ಕೆ. ನೆಕ್ಸ್ಟ್, ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸು ನೈಕರೂಪೋ ಬೃಹದ್ರೂಪ ಶಿಪಿಪಿಷ್ಟ ಪ್ರಕಾಶನ. ಸುಭುಜ ಎಷ್ಟರ್ಥ ಇದೆ ನೋಡಿ. ಭುಜ ಅಂದರೆ ತೋಳುಗಳು, ಸುಭುಜ ಒಳ್ಳೆಯ ತೋಳುಗಳನ್ನು ಹೊಂದಿದವನು. ಒಳ್ಳೆಯ ತೋಳುಗಳು ಅಂದ್ರೇನು? ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶ. ಆ ಅರ್ಥದಲ್ಲಿ ಸುಭುಜ ಅಂತ ದೇವರಿಗೆ ಹೆಸರು. ಇನ್ನೊಂದು ಅರ್ಥ ಸುಭುಜ ಅಂದರೆ ಚತುರ್ಭುಕ್ ಅಂತ ಹೇಳ್ಬೇಕಾದ್ರೆ ಚತುರ್ಭುಜ, 4 ವಿಧ ಅನ್ನ ಸ್ವೀಕಾರ ಮಾಡೋದು. ಪ್ರಚಾಮ್ಯನ್ನಂ ಚತುರ್ವಿಧಂ. ಸೊ ಚತುರ್ವಿಧ ಭುಕ್, ಏನೇ ಕೊಂಡು ದೇವರೇ ಅನುಗ್ರಹ ಮಾಡಿ ತಿನ್ನಿಸ್ಬೇಕು, ಜೀರ್ಣ ಮಾಡಿಸ್ಕೊಡ್ಬೇಕೆ ಹೊರತು ಉಳಿದವರಿಗೆ ಶಕ್ತಿ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಮತ್ತು ಸುಭುಜ, ಮತ್ತು ಒಳ್ಳೆ ರೀತಿಯಲ್ಲಿ ಒಳ್ಳೆ ಭುಜಗಳನ್ನು ಕೊಡುವವನು ಕೂಡ. ಬರೀ ಅವನಿಗಿದೆಯಲ್ಲ, ದೇವರಿಗೆ ಕೊಡ್ತಾನೆ ಸುಭುಜ. ಮತ್ತು ಭುಜ ಅಂದರೆ ಭುಜ ಅಷ್ಟೇ ಅಲ್ಲ, ಪೂರ್ತಿ ಆಕಾರವನ್ನು ಕೊಡ್ತಾನೆ. ಉಪಲಕ್ಷಣ, ಕೈ ಕೊಡ್ತಾನೆ, ಕಾಲು ಕೊಡ್ತಾನಲ್ಲ, ಎಲ್ಲವನ್ನೂ ಕೊಡ್ತಾನೆ. ಮತ್ತು ಸುಭುಜ, ಒಳ್ಳೆ ರೀತಿ ನಮಗೆ ಭೋಜನವನ್ನು ಮಾಡಿಸ್ತಾನೆ ಪರಮಾತ್ಮ. ತಿನ್ನೋಕ್ಕೆ ಶಕ್ತಿನೇ ಅಲ್ಲಿ ಏನು ಮಾಡ್ತಾನೆ? ಏನಿಟ್ಟಿದ್ರು ಕೂಡ ಅವನಿಗೆ ಅಪಿಟೈಟೇ ಇಲ್ಲ, ಬಾಯಿ ಕೆಟ್ಟೋಗ್ಬಿಟ್ಟಿದೆ, ತಿನ್ನೋಕ್ಕಾಗೋದಿಲ್ಲ. ತಿಂದರೆ ದೇವರ ಅನುಗ್ರಹ ಅಂತ ಅರ್ಥ. ಇವತ್ತು ಸರಿಯಾಗಿ ಊಟ ಮಾಡ್ಲಿಕ್ಕಾಯ್ತು ಅಂದರೆ ದೇವ್ರ ದಯೆ, ಜೀರ್ಣ ಆಯಿತು ದೇವ್ರ ದಯೆ, ನುಂಗ್ಲಕ್ಕೆ ಬಂತು ದೇವ್ರ ದಯೆ, ಮಾಡೋರು ಸಿಕ್ಕರು ಅದು ಇಲ್ಲ ದೇವ್ರ ದಯೆನೇ. ಇವತ್ತು ಎಲ್ಲರಷ್ಟೇ, ಯಾವುದೋ ಪ್ರೋಗ್ರಾಮ್ ಯಾರೋ ಬರೋವರೆ ಕೆಲಸ ನಿಂತೋಗ್ಬಿಡುತ್ತೆ ಅಲ್ಲಿಗೆ. ದೇವರು ಮಾಡಿಸ್ತೇ ಹೋದ್ರೆ ಬಂದರೂ ಉಪಯೋಗ ಇಲ್ಲ. ಅಡಿಗೆವನ್ನು ಬಂದ ಮಾಡಿಸ್ಲಿಲ್ಲ, ಉಪಯೋಗ ಇಲ್ಲ. ಅವಾಗ ಗೊತ್ತಾ ದೇವರು ಮಾಡಿಸ್ಬೇಕು ಕೂಡ, ಬರೀ ಅಡಿಗೆವನಿದ್ರೆ ಸಾಲದು. ವಾಗ್ಮಿ ದುರ್ಧರ, ದೇವ್ರನ್ನ ಎತ್ತಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಕೃಷ್ಣನ ಯಾರು ಎತ್ತಿದ್ದಾರಾ? ಯಶೋದೆ ಎತ್ತಿಲ್ವಲ್ಲ, ಎತ್ತಕ್ಕೆ ಲೈಟಾಗಿ ಅನುಗ್ರಹ ಮಾಡಿದ ಅಷ್ಟೇ. ಇವರು ಎತ್ತಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಯಶೋದೆ ಪೂತನೆ ಬರ್ತಾಳೆ. ಯಶೋದೆ ಇಟ್ಕೊಂಡಿರ್ತಾರೆ ಕೃಷ್ಣನನ್ನು. ಕೃಷ್ಣ ಪೂತನ ಕೊಲ್ಲಬೇಕು. ಅದಕ್ಕೆ ಏನು ಮಾಡಬೇಕೀಗ? ಅವಳು ಎತ್ತೊಳಗೆ ಮಾಡಬೇಕೀಗ. ಇದ್ದಕ್ಕಿಂತ ಏನಾಗ್ಬಿಟ್ಟ ಕೃಷ್ಣ? ಭಾರ ಆಗಿಬಿಟ್ಟು. ಯಾಕೆ ಎಲ್ಲ ಇಳಿಸಿಬಿಡ್ತಾಳೆ, ಗಾಬರಿ ಆಯ್ತು, ಹಾಗೆ ಇಳಿಸೋದು ಹೋಗ್ಬಿಡ್ತಾಳೆ. ಆಗ ಪೂತನೆ ಬರ್ತಾಳೆ. ದೇವ್ರು ಹೇಗೆ ಮಾಡ್ತಾನೆ ನೋಡಬೇಕು. ಹಗರಾಗೋದು ಬೇರೆ, ಭಾರ ಆಗೋದು ಬೇರೆ. ನೀರು ಬರಲಿಲ್ಲ, ಪೂಜೆ ಕಟ್ಟು. ನೀರು ಬಂದು ಪೂಜೆ ಮಾಡ್ಲಿಕ್ಕೆ ಬರುತ್ತೆ. ಬರೀ ಬಂದು ಕಪ್ಪೆ, ಎಲ್ಲದಕ್ಕೂ ದೇವರ ಅನುಗ್ರಹ ಬೇಕು. ದುರ್ಧರ, ನಾವು ಏನಾದ್ರು ಎತ್ತೇವೆ ಅಂತ ಹೋದ್ರೆ ಸಾಧ್ಯನೇ ಇಲ್ಲ. ಇವನು ದುರ್ಯೋಧನ ಹಿಡಿಯಕ್ಕೆ ಹೋದ, ಆಯ್ತಾ? ದುರ್ಧರ, ಹಿಡಿಯೋಕ್ಕಾಗಲಿಲ್ಲ. ಯಶೋದೆ ಸಿಕ್ಕ, ಯಾಕೆ? ಅದುರ್ಧರ, ಭಕ್ತರಿಗೆ ಅದುರ್ಧರ, ಭಕ್ತರಿಗೆ ಪ್ರೀತಿಯಿಂದ ಸಿಗ್ತಾರೆ. ವಾಗ್ಮಿ ಮಹೇಂದ್ರೋ, ಚಿಕ್ಕ ಮಕ್ಕಳನ್ನ ಆಡಿಸ್ಬೇಕಾಗಿದೆ. ಕೈ ಎತ್ತು ಅಂತ ಕೈ ಹಿಟ್ಟು ಎತ್ತಾನೆ, ಈ ಮೆಲ್ಲಿಗೆ ಎತ್ತಿ ಬಿಡ್ತೀವಿ. ಅದು ನಾನೇ ಎತ್ತಿ ಅಂತ ತಿಳ್ಕೊಂಡಿರ್ತೀವಿ. ಬೋಬು ಪಾಪ ಅದು ನಿಂತ ಬೆಲೆ ಕೆತ್ತಾ ಇರ್ತೀವಿ. ಖುಷಿನೂ ಖುಷಿ ಅದು, ತಾನೇ ಎತ್ತಿದೆ ಅಂತೇಳಿ. ಅಕಸ್ಮಾತ್ ಹಿಡ್ಕೊಂಡು ಬಿಟ್ಟುಬಿಟ್ರೆ ಎತ್ತಕ್ಕಾಗದೆ. ದೇವರು ಇವತ್ತು ತಾನು ಮಾಡಿಸ್ತಾನೆ ಅಂದರೆ ಅನುಗ್ರಹ ಮಾಡ್ತಾನೆ ಹೊರತು
ದೇವರನ್ನು ಯಾರೂ ಕೂಡ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೃಹದ್ರೂಪ ಮಹೇಂದ್ರ ವಾಗ್ಮಿ. ವಾಗ್ಮಿ ಅಂದರೆ ದೇವರು ಮತ್ತೆ ಹೇಳಬೇಕಾಗಿಲ್ಲ, ಅನುಗ್ರಹದಿಂದನೇ ಭವತಿ ಯದನುಭಾವ ದೇಣಮೂಕೋಪಿ ವಾಗ್ಮಿ. ಭಾರತೀವಿ ಅನುಗ್ರಹಿಸಿಬಿಟ್ರೆ ಹುಟ್ಟು ಮೂಕ ಏನಾಗ್ತಾನೆ, ಒಳ್ಳೆ ವಾಗ್ಮಿ ಆಗ್ತಾನೆ. ದೇವರದ್ದು ಎಲ್ಲರಿಗೂ ಕೂಡ ವಾಗ್ಮಿನೇ. ಇನ್ನೊಂದು ಅರ್ಥ ಇದೆ, ವಾಗ್ಭಿಹಿ ಮೀಯತೇತಿ ವಾಗ್ಮಿ. ಎಲ್ಲ ಶಾಸ್ತ್ರವಚನಗಳನ್ನು ತಿಳಿಯಲ್ಪಡುವವನು, ಪ್ರತಿಪಾದಿಸಲ್ಪಡುವವನು, ಒಳಗಿನ ಅರ್ಥ. ಹೊರಗೆ ವಾಗ್ಮಿ, ಒಳಗಿಂದ ಈ ರೀತಿ ಇರೋದು. ಜೊತೆಗೆ ಅವಾಗ್ಮಿ. ಅವಾಗ್ಮಿ ಆತನ ಮಾತನ್ನು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂದು ಅರ್ಥ. ಆತ ಯಾವ ಮಾತುಗಳು ಪೂರ್ತಿ ಅವನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವಾಗ್ಮಿ, ವಾಗ್ಮಿನೇ ಹೌದು, ಅವಾಗ್ಮಿನೇ ಹೌದು, ಪ್ರತಿಪಾದ್ಯನೂ ಹೌದು, ಸಕಲೇನ ಅಪ್ರತಿಪಾದ್ಯನೂ ಹೌದು. ವಾಗ್ಮಿ. ಮಹೇಂದ್ರೋ, ಮಹೇಂದ್ರ ಅಂದರೆ ಇಂದ್ರದೇವರಿಗೇನೆ. ಇಂದ್ರದೇವರು ಮಹೇಂದ್ರ ಅಲ್ಲ, ಹೆಸರಿ ಮಹೇಂದ್ರ ಕರೆಕ್ಟ್, ಆದರೆ ಪೂರ್ಣತೆ ಇಲ್ಲ. ಅದಕ್ಕೆ ಬಲಿ ಚಕ್ರವರ್ತಿ ಸೋಲಿಸ್ಬಿಡ್ತಾನೆ ಇಂದ್ರದೇವರನ್ನು, ಅಲ್ಲಿ ಒಂದು ಕೂತ್ಬಿಡ್ತಾನಂತ. ಆ ರೀತಿ ಎಂದು ಪದಚ್ಯುತನಾಗದ ಇಂದ್ರ ಅಂದರೆ ಮಹೇಂದ್ರ. ಅದಕ್ಕೆ ಇನ್ನೊಂದು ಅರ್ಥ, ಯಜ್ಞನಾಮಕನಾಗಿ ಮಹೇಂದ್ರ. ಯಜ್ಞನಾಮಕ ರೂಪ ಇಂದ್ರ ಪದವಿಯಲ್ಲಿ ಇಂದ್ರ ರೂಪ, ಆದ್ದರಿಂದ ಯಜ್ಞನಾಮಕ ರೂಪ ಮಹೇಂದ್ರ. ಮಹಾ ಅಂದರೆ ಪೂಜೆ, ಪೂಜಿಸಲ್ಪಡ್ತಕ್ಕಂಥ ಇಂದ್ರ. ಇಂದ್ರದೇವರು ಎಲ್ಲರಿಂದ ಪೂಜಿಸಲ್ಪಡೋದಿಲ್ಲ. ಕೃಷ್ಣ ಇಂದ್ರ ಯಜ್ಞನಾಮಕನಾಗಿ. ಇಂದ್ರದೇವರು ಬಂದರು, ಮಳೆ ಸುರಿಸಿ ಸರಿ ಮಾಡಬೇಕಂತ ಬಂದರು, ತಾವೇ ಸರಿಗೆ ಹೋದ್ರೆ ಸರಿ ಮಾಡ್ಲಿಕ್ಕಾಗಲಿಲ್ಲ, ಶರಣಾಗಿಬಿಟ್ಟು ನಾನು ಸೋತೆ ಅಂಥೇಳಿ ಗೋವಿಂದ ಗೋವಿಂದ ಅಂಥೇಳಿ ನಾಮಕರಣ ಮಾಡಿ ಹೋದರು. ಆದರೆ ಈ ಮಹೇಂದ್ರ ಯಾರಿಗಾಗಿದ್ರೆ ಸೋತವನು ಮಹೇಂದ್ರ ಆಗ್ತಾನ. ಆದ್ದರಿಂದ ಜೀವಾದ ಮಹೇಂದ್ರ ಈ ಥರನೇ. ವಸುಧಃ, ಅದು ಇಂದ್ರನಿಂದನೇ ಪೂಜ್ಯನಾದ ಮಹೇಂದ್ರ. ಇಂದ್ರನೇ ಶರಣಾಗತನಾಗಿಬಿಡ್ತಾನೆ. ದೇವರೇ ನಾಮಕರಣ ಮಾಡಿದ್ದು ಭಕ್ತಿಯಿಂದ ಮಾಡಿದ್ದು ಅವರೇ. ವಸುದಹ, ವಸು ಅಂದರೆ ಸಂಪತ್ತು, ವಸುವನ್ನು ಕೊಡುವವನು. ವಸುದಹ, ವಸುವನ್ನು ಬಲಿ ಚಕ್ರವರ್ತಿ ಎಲ್ಲ ತೆಗೆದುಹಾಕಿಬಿಟ್ಟ. ವಸುವನ್ನು ದತಿ, ವಸುವನ್ನು ದದಾತಿ, ಎರಡೂ ಹೌದು. ಮತ್ತಿನ್ನೂ ತುಂಬ ಅರ್ಥ ಇದೆ ಅದಕ್ಕೆ. ವಾ ಅಂದರೆ ಜ್ಞಾನ, ವಸು ಅಂದರೆ ಜ್ಞಾನವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ವಿಶೇಷವಾಗಿ ಕೊಡ್ತಾನೆ. ವಸುದ, ಸುತ, ಒಳ್ಳೆ ರೀತಿ ಅನುಗ್ರಹ ಮಾಡಿ ಕೊಡ್ತಾನೆ. ಇಲ್ಲದೆ ಹೋದರೆ ಅವ್ರಿಗೆ ಜ್ಞಾನ ಕೊಡ್ತಾನೆ, ಆದರೆ ಉಪಯೋಗ ಬರದಂತೆ ಮಾಡ್ತಾನೆ. ಎಲ್ಲೂ ಕೆಲಸ ಸಿಗಬಾರ್ದು ಆ ರೀತಿ ಮಾಡ್ತಾನೆ. ಫೇಲ್ ಆದವನು ಯಾವುದೋ ಕೆಲಸ ಸೇರಿ ಉದ್ಧಾರ ಆಗಿಬಿಟ್ಟ. ಫಸ್ಟ್ ರ್ಯಾಂಕ್ ಬಂದು ಕೆಲಸ ಸಿಗ್ಬೋದು, ಸಿಕ್ಕಿಲ್ಲ ಎಷ್ಟೋ ದಿನಕ್ಕೆ. ಎಷ್ಟೋ ಹರಿದಾಕಿದವರು ಇದ್ದಾರೆ. ದೇವರು ಅನುಗ್ರಹ ಮಾಡದೆ ಹೋದರೆ ಯಾವುದೋ ನಮಗೆ ಅಲ್ಟಿಮೇಟ್ ಅನ್ಸೋಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ತೃಣಬಪಿ ಚಲತಿ, ತೃಣಬಪಿ ನ ಚಲತಿ. ದೇವರು ಅನುಗ್ರಹ ಮಾಡಿದರೆ ಹುಲ್ಲು ಕಡ್ಡಿನೂ ಏನೇನೋ ಮಾಡುತ್ತೆ. ಇಲ್ಲದವರು ಎಂಥವ್ರು ಅಲಗಾಡ್ಲಕ್ಕೂ ಆಗೋದಿಲ್ಲ. ವಸುದಹ. ಆಮೇಲೆ ವಸುಹು, ವಸು ಅಂದರೆ ವರಸುಹು, ವರಸುತಾಹ, ಒಳ್ಳೆ ಮಕ್ಕಳನ್ನು ಕೊಡುವನು ಅಂತ ಅರ್ಥ. ವರ ಅಂದರೆ ಶ್ರೇಷ್ಠ, ಸು ಅಂದರೆ ಕೊಡುವವನು. ವಸು ಅರ್ಥ ಇದೆ. ವ ಅಂದರೆ ಜ್ಞಾನ, ಜ್ಞಾನಪ್ರದ ಅಂತಲೂ ಅರ್ಥ. ಅಥವಾ ವ ಅಂದರೆ ವರ, ವರಪ್ರಧಾನಕನು ಅಂತ ಅರ್ಥ. ವರದೇಶ ವರಪ್ರದಂ. ನೈಕ ರೂಪ, ಪರಮಾತ್ಮ ಒಂದು ರೂಪ ಅಂತಿಲ್ಲ, ಎಷ್ಟು ರೂಪ ಇದೆ? ಅನಂತಾನಂತ ರೂಪ ಇದೆ. ಅದಕ್ಕೆ ಒಂದು ರೂಪನಲ್ಲ, ಬೃಹದ್ ರೂಪದು. ಆಡಿ ದೊಡ್ಡ ರೂಪನೂ ಪರಮಾತ್ಮನಿದೆ. ಅತಿ ದೊಡ್ಡ ರೂಪ ನೋಡಬೇಕು ದೇವರಲ್ಲಿ. ವಿಶ್ವರೂಪ ನೋಡಿದಲ್ಲ ಅರ್ಜುನ, ಅದು. ಆಮೇಲೆ ಶಿಪಿ ವಿಷ್ಟ, ಶಿಪಿ ಅಂದರೆ ಕಿರಣಗಳು ಅಂತ ಅರ್ಥ. ವಿಷ್ಟ ಅಂದರೆ ಪ್ರವೇಶ ಮಾಡಿದವರು. ಸೂರ್ಯನಿಂದ ಕಿರಣ ಬರುತ್ತೆ, ಸೂರ್ಯನೊಡ ದೇವರಿದ್ದು ಕೊಡ್ತಾನೆ, ಕಿರಣದಲ್ಲಿದ್ದು ಬೆಳಕು ಕೊಡ್ತಾನೆ. ಮತ್ತೆ ಶಿಪಿಗಳಲ್ಲೂ ಪ್ರವೇಶ ಮಾಡಿದ್ದಾನೆ, ಭಾಳ ವಿಶೇಷ. ಶಿಪಿವಿಷ್ಟ ಪ್ರಕಾಶನ, ಶಿಪಿವಿಷ್ಟ ಪ್ರಕಾಶನ. ನಾವು ಅಡುಗೆ ಮಾಡಲಿಕ್ಕೆ ಅಕ್ಕಿ ಇಟ್ಟಿದ್ದೀವಿ ತಿಳ್ಕೊಳ್ಳಿ. ಈಗ ಕುದೀತಾ ಇದೆ, ಪ್ರತಿಯೊಂದು ಪದಾರ್ಥದ ಒಳಗೆ ಅಕ್ಕಿ ಕಾಳು ಎಂಟರಾಗುತ್ತದೆ. ಎಂಟರಾಗಿ ಏನು ಮಾಡುತ್ತೆ? ನೀರು, ಬರೀ ನೀರು ತೋಯಿಸುತ್ತಷ್ಟೇ. ಬಿಸಿ ನೀರು ಬಿಸಿ ಆಗ್ತಾ ಅಂತ ಬೇಯಿಸುತ್ತೆ. ಈ ಶಕ್ತಿ ಎಲ್ಲಿಂದ ಬಂತು? ಪ್ರತಿಯೊಂದರಲ್ಲೂ ಕೂಡ ಎಂಟರಾಗ್ತದೆ. ಅದು ಹೇಗೆ ಅನ್ನಕ್ಕೆ ಕಾರಣ ಆಗುತ್ತೋ ದೇವರು ಹಾಗೆ ಪ್ರತಿಯೊಬ್ಬರ ಒಳಗೆ ಹೊರಗೆ ವ್ಯಾಪಿಸಿಬಿಟ್ಟಿದ್ದಾನೆ. ಶಿಪಿಷು ವಿಷ್ಟ, ಶಿಪಿವಿಷ್ಟ ಅಂದರೆ ಸೂರ್ಯಾಂತರ್ಗತ ಪರಮಾತ್ಮ ಅಷ್ಟೇ ಅಲ್ಲ, ಸೂರ್ಯ ಕಿರಣಾಂತರ್ಗತ ಪರಮಾತ್ಮ ರೂಪಗಳನ್ನು ಚಿಂತನೆ ಮಾಡೋದು. ಶಿಪಿವಿಷ್ಟ ಏನು ಎಲ್ಲ, ಅದು ಇನ್ನೊಂದು ಅರ್ಥ. ತುಂಬ ಅರ್ಥಗಳಿವೆ. ಶಿಪಿ ಅಂದರೆ ಪಶುಗಳು, ಅದರಲ್ಲೂ ಪ್ರವೇಶ ಮಾಡಿ ಅವುಗಳ ವಿರಹ ಮಾಡಿದ್ದಾನೆ. 100 ಅರ್ಥ ಅಂತ ಹೇಳಿದೆಯಲ್ಲ, ಅದು ಇಲ್ಲಿ ಬರೆದ್ರೆ 4 ಅರ್ಥ ಮಾತ್ರ, ಹೆಚ್ಚು ಬರೋದಿಲ್ಲ. ಶಿಪಿವಿಷ್ಟ ಪ್ರಕಾಶನ, ಅದೇ ಅದಕ್ಕೆ ಅಷ್ಟಾಗುತ್ತೆ. ಹೆಚ್ಚು ಬಂದು ದೊಡ್ಡದಾಗತ್ತಲ್ಲ, ಏನು ಓದಲ್ಲ, ಸ್ವಲ್ಪ ಇದ್ರೆ ಸ್ವಲ್ಪ ಓದ್ತಾರೆ. ಪ್ರಕಾಶನ, ಪ್ರಕಾಶಂ ನಯತೀತಿ ಪ್ರಕಾಶನ, ಪ್ರಕಾಶವನ್ನು ಕೊಡ್ತಾನೆ. ಪ್ರಕಾಶನ ಇನ್ನೊಂದು ತುಂಬ ಅರ್ಥಗಳಿದೆ ಅದಕ್ಕೆ. ಅಶನಃ, ಅಶನ ಅಂದರೆ ಆಹಾರ. ಕ ಅಂದರೆ ಆನಂದ. ಪರಮಾತ್ಮ ಆನಂದಮಯ, ಆನಂದ ಭುಕ್ ಅಷ್ಟೇ ಹೊರತು ಬೇರೆ ಬೇಕಿಲ್ಲ. ಎಂಥ ಆನಂದ?
ಪ್ರಕೃಷ್ಟವಾದ ಆನಂದವೇ ಆ ಪರಮಾತ್ಮನಿಗೆ ಆಶಯ. ಪ್ರಕಾಶನಃ ಇನ್ನೊಂದು ಅರ್ಥ, ಬೆಳಕಿಗೆ ತರ್ತಾನೆ ಪರಮಾತ್ಮ. ಕೆಲವು ಬೆಳಕಿಗೆ ಬರೋದು ಏನು ಮಾಡಿ ಬೆಳಕಿಗೆ ಬರೋದಿಲ್ಲ. ಅದು ಬೆಳಕಿಗೆ ಬರೋದು ದೇವರ ಅನುಗ್ರಹ. ಮತ್ತೆ ನಮ್ಗೆ ಏನಾಗಲಿ ದೇವರ ಅನುಗ್ರಹ ಇಲ್ಲದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಪ್ರಕಾಶನಃ. ಮತ್ತು ಪ್ರಕಾಶಂ ನಯತಿ, ಪ್ರಕಾಶಂ ಅಪನಯತಿ. ಸೂರ್ಯ ಇದ್ದ ನೀನು ಮುಡಿಗೆ ಇಲ್ಲ. ಮಹಾಭಾರತ ಯುದ್ಧದೊಳಗೆ ಏನು ಗಾಢಾಂಧಕಾರ, ಸೂರ್ಯ ಇದ್ದಾನೆ, ಎಲ್ಲ ಇದೆ, ಪ್ರಕಾಶ ಬರಬಾರ್ದು. ಇದು ದೇವರ ಶಕ್ತಿ. ಇದು ಅರ್ಥ ಮಾಡಿಕೊಂಡ್ರೆ ಸೂರ್ಯ ಹುಟ್ಟೋದು ಮುಳುಗೋದೆಲ್ಲ ಕೂಡ ದೇವರ ಸೇವೆನೇ ಹೊರತು ಹೆಲ್ಪ್ ಅಲ್ಲ. ಸರ್ಕಾರಕ್ಕೆ ನಾವು ಸರ್ವಿಸ್ ಅಂತ ಹೊರತು ಸರ್ಕಾರಕ್ಕೆ ಹೆಲ್ಪ್ ಅಂತ ಕರೆಯೋದಿಲ್ಲ. ಗೌರ್ಮೆಂಟ್ ಸರ್ವಿಸ್. ಪರಮಾತ್ಮನಂಥ ದೊಡ್ಡ ವ್ಯಕ್ತಿನೇ ಇಲ್ಲ. ಅದನ್ನು ಪ್ರಭು ಅಂದರೆ ಸ್ವಾಮಿ. ಅದನ್ನು ದೇವರಿಗೆ ಏನೇ ಮಾಡಿದರೂ ಕೂಡ ಅದು ಸಹಾಯ ಅಂತ ಕರಿಬಾರ್ದು. ದೇವ್ರ ನಿತ್ಯ ಸ್ನಾನ ಮಾಡಿಸ್ತೇವೆ ನಾವು, ಪಾಪ ಊಟ ಮಾಡಿಸ್ತೇವೆ, ಆ ರೀತಿ ಅನ್ನಬಾರ್ದು. ನಾವು ಅನ್ನಕಾಂಡಕ್ಕೆ ದೇವರ ಅನುಗ್ರಹ ಮಾಡಲಿಕ್ಕೆ ಸಂಖ್ಯೆ ಟೋಕನ್ ಆಫ್ ರೆಸ್ಪೆಕ್ಟೇ ಹೊರತು ಅದು ನಮ್ಮ ದೇವರಿಗೆ ಮಾಡ್ತಕ್ಕಂತಹ ಸಹಕಾರ ಅಲ್ಲ. ಪ್ರಕಾಶನಃ ಆಯ್ತಲ್ಲ. ಸುಭುಜ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸು ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನಃ. ಇದು ಯಾತಕ್ಕೆ ಇದೆಲ್ಲ ಹೇಳ್ತಿದ್ದಾರೆ ಅಂದರೆ ಪ್ರಕಾಶ ಬಂತು ಅಂತ ತಿಳ್ಕೊಳ್ಳಿ. ಓ ದೇವ್ರ ದಯ, ಲೈಟ್ ಹೋಗಿತ್ತು ಬಂತು, ಅದು ಅವ್ರ ದಯ ಅಂತ ತಿಳ್ಕೊತೇವೆ. ಅವರೊಳಗಿದ್ದು ಮಾಡಿಸಿದ ದೇವರೇ ಮತ್ತೆ. ಪ್ರಕಾಶ ಹೋಯಿತು, ಲೈಟ್ ಹೋಯಿತು ಅಂತ ಕೇಳಿದರೆ ಅದೊಂದಿದು ಅವ್ರು ಮಾಡಿದ ನೆಪ. ಹೋಗಬೇಕಾಗಿತ್ತು, ಹೋಯಿತು. ಆಚಾರ್ಯ ಲೈಟ್ ಹೋಗಿಬಿಡ್ತು, ಏನು ಮಾಡಿಬಿಟ್ರು, ಪ್ರಕಾಶವನ್ನು ಕೊಟ್ಟು. ಕಾಲ ಬೆಳದಿಂದನೇ ಪ್ರಕಾಶ ತಂದು ವಾಯುದೇವರಿಗೆ ಕಾಲ ಬೆಳನಿಂದನೇ ಪ್ರಕಾಶ ಕೊಟ್ಟು ಅವರಿಗೆ ತೇಜೋಮಯರು ತೋರಿಸಿಕೊಟ್ಟ. ತುಂಬ ಅರ್ಥಗಳು ಉಂಟು. ಹಾಗೇನೆ ಓಜಸ್ತೇಜೋ ದ್ವಿತಿಹರಃ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶು ಭಾಸ್ಕರ ದ್ಯುತಿ. ಓದ್ಕೋಬೇಕಂದ್ರೆ ಓಜಸ್ತೇಜೋ ದ್ವಿತಿಹರಾಯ ನಮಃ ಒಂದೇ ಪದ. ಓಜಸ್ತೇಜೋ ದ್ವಿತಿಹರಾಯ ನಮಃ, ಪ್ರಕಾಶಾತ್ಮನೇ ನಮಃ, ಪ್ರತಾಪನಾಯ ನಮಃ, ವೃದ್ಧಾಯ ನಮಃ, ಸ್ಪಷ್ಟಾಕ್ಷರಾಯ ನಮಃ, ಮಂತ್ರಾಯ ನಮಃ, ಚಂದ್ರಾಂಶವೇ ನಮಃ, ಭಾಸ್ಕರದ್ಯುತಯೇ ನಮಃ. ಇಷ್ಟು ದೇವರ ಬಗ್ಗೆ ಅನೇಕ ವಿಷಯಗಳು ಬರುತ್ತೆ. ಓಜಸ್ಸು ತೇಜಸ್ಸು ದ್ಯುತಿಧರ. ಓಜಸ್ಸನ್ನು ತೇಜಸ್ಸನ್ನು ದ್ಯುತಿ ಪ್ರಕಾಶವನ್ನು ಧರಿಸಿದವನು ಅಂತ ಅರ್ಥ. ಪ್ರಕಾಶಾತ್ಮ ಪ್ರಕಾಶ ಸ್ವರೂಪ ಪರಮಾತ್ಮ. ಸೂರ್ಯ ಪ್ರಕಾಶ ಸ್ವರೂಪ ಅಲ್ಲ, ಭಾರಿ ಸ್ವಲ್ಪ ಪ್ರಕಾಶ. ದೇವರನ್ನು ಮ್ಯಾಗ್ನಿಫೈ ಮಾಡಿ ತೋರಿಸ್ತಾರೆ. ಎಂಥ ಮ್ಯಾಗ್ನಿಫೈ ಮಾಡ್ತಾರೆ ಅಂದರೆ ನಾವು ಲೈಟ್ ಹೆಚ್ಚು ಕಡಿಮೆ ಮಾಡ್ತೇವಲ್ಲ ಹಾಗೆ. ಫ್ಯಾನ್ ಕಂಟ್ರೋಲ್ ಮಾಡಿದಾಗ ದೇವರು ಎಷ್ಟು ಬೇಕಾದ್ರೂ ಮಾಡ್ಬೋದು. ಪ್ರಕಾಶಾತ್ಮ ಪ್ರತಾಪನಃ, ಪ್ರಕಾಶ ಸ್ವರೂಪ ಪರಮಾತ್ಮ. ಮತ್ತು ಪ್ರಕಾಶ ಮನಸ್ಸು. ಮನಸ್ಸಿನ ಪ್ರಕಾಶ ಅಂದ್ರೇನು, ತಕ್ಷಣ ಎಲ್ಲ ಹೊಡೆಯೋದು. ದೇವರಿಗೆ ನಿತ್ಯ ಪ್ರಕಾಶ. ಪ್ರತಾಪನಃ ಪ್ರಕಾಶ ಸ್ವರೂಪ ಪರಮಾತ್ಮ. ಮತ್ತು ಪ್ರಕಾಶ ಮನಸ್ಸು. ಮನಸ್ಸಿನ ಪ್ರಕಾಶ ಅಂದ್ರೇನು, ತಕ್ಷಣ ಎಲ್ಲ ಹೊಡೆಯೋದು. ದೇವರಿಗೆ ನಿತ್ಯ ಪ್ರಕಾಶ. ಪ್ರತಾಪನಃ ಪ್ರತಾಪಂ ನಯತಿ, ಪ್ರಕೃಷ್ಟ ತಾಪಂ ನಯತಿ ಪರಿಹರತಿ. ಭಾರಿ ತಾಪ ಆಗಿದೆ, ಪರಿಹಾರ ಮಾಡಿಬಿಡ್ತಾರೆ. ಯಾವುದು ತಾಪ? ತಾಪತ್ರಯಗಳು. ತಾಪತ್ರಯಗಳು ಹೊಂದಿರ್ತೇವೆ, ಪರ್ವತ ಪರಿಹಾರ ಮಾಡ್ತಾರೆ. ಅದ್ರ ಜೊತೆಗೆ ಪ್ರತಾಪಂ ಅಪನಯತಿ, ದೊಡ್ಡ ಬಿಸಿಲು ಏನು ಮಾಡುತ್ತೆ, ಜ್ಞಾನಿಗಳಿಗೆ ಏನಾಗೋದಿಲ್ಲ, ಅಫೆಕ್ಟೇ ಆಗೋದಿಲ್ಲ. ಪ್ರತಾಪನಃ, ರಾಯರು ಗಂಧ ತೆಗೆದರು, ಏನಾಯ್ತದು? ಪ್ರತಾಪ, ಸುಡ್ತಾ ಇದೆ ಗಂಧ ಸುಡುತ್ತೆ. ಅವಾಗ ಹೇಗಿರ್ಬೇಕದು? ಆದರೆ ದೇವರು ಏನು ಮಾಡಿದ್ದಾರೆ, ಅಗ್ನಿಯೊಳಗಿಂದ ತಾಪ ಕೊಡ್ತಾರೆ. ಒಳ್ಳೆ ಸೂಕ್ತ ಹೇಳಿ ತಕ್ಷಣ ತಂಪಾಡಿಬಿಡ್ತಾರೆ. ಪ್ರತಾಪಂ ನಯತಿ, ಪ್ರಾಪಯತಿ, ಅಪನಯತಿ, ಅನೇಕ ಅರ್ಥಗಳು ಮೊದಲೇ ನೆನಪಿರ್ಬೇಕು ಯಾವಾಗಲೂ. ಇದಕ್ಕೆ ಅತಿ ಕಡಿಮೆ ಎಂದು 100 ಅರ್ಥಗಳಿವೆ. ವೃದ್ಧ, ವೃದ್ಧ ಅಂದರೆ ಪ್ರವೃದ್ಧ. ಸ್ಪಷ್ಟಾಕ್ಷರ, ಸ್ಪಷ್ಟಾಕ್ಷರ. ಸ್ಪಷ್ಟಾಕ್ಷರ ಅಂದ್ರೇನು? ಅಕ್ಷರ ಅಂದರೆ ಮಹಾಲಕ್ಷ್ಮಿ. ಅವರು ಸ್ಪಷ್ಟತೆ ಪಡೆಯೋದು ಯಾರಿಂದ? ದೇವರ ಅನುಗ್ರಹದಿಂದ. ಅದಕ್ಕೆ ಶ್ರೀರೇತ್ ಕಟಾಕ್ಷ ಬಲವತಿ ಅಜಿತಂ ನಾಮ. ಮತ್ತು ಸ್ಪಷ್ಟಾಕ್ಷರ, ಎಲ್ಲ ಅಕ್ಷರಗಳಿಂದ ಸ್ಪಷ್ಟವಾಗಿ ಪ್ರತಿಪಾದಿಸಲ್ಪಡುವವನು, ಮಾತೃಕಾ ರೂಪಗಳಿಂದ ಪ್ರತಿಪಾದಿಸಲ್ಪಡುವವನು. ಮತ್ತು ಸ್ಪಷ್ಟವಾಗಿ ಅಕ್ಷರ. ರಾ ಅಕ್ಷರ ಅಂತ ಕ್ಷ ಶಬ್ದಕ್ಕೆ ಸಂತತ ದಾನ ಅಂತ ಅರ್ಥ ಇದೆ. ಗೊತ್ತಾಯ್ತಾ? ಪರಮಾತ್ಮ ಸ್ಪಷ್ಟವಾಗಿ ಪ್ರತಿ ಕ್ಷಣದಲ್ಲೂ ಕೂಡ ಏನು ಮಾಡ್ತಾನೆ? ಈ ಬೆಳಕು ಕೊಡೋದೆಲ್ಲ ಯಾರು? ದೇವರು. ಮುಖ್ಯವಾಗಿ ನೀರು ಕೊಡೋದು ದೇವರು. ನಮ್ಮ ದೇಹದ ರಕ್ತ ಪರಿಚಲನೆ ಕೇಳಿಬಿಟ್ಟು ಗಾಬರಿ ಆಗಿಬಿಡುತ್ತೆ. ನಾವು ಮಾಡೋದಾಗಿದ್ರೆ ಗೋವಿಂದ ಎಂದೋ ನೀವು ತೋಗ್ಬಿಡ್ತಿದ್ದಾಗಲೇ. ಅದನ್ನು ನಡೀತಾನೆ 24 hours ನಡೀತಾನೆ ಇರಬೇಕು. ಉಸಿರಾಟ ನಡೀತಾನೆ ಇರಬೇಕು. ವಾಲಂಟರಿ, ಇನ್ವಾಲಂಟರಿ ಎರಡು. ಉಸಿರಾಡ್ತೇವೆ, ಗೊತ್ತಿದ್ದು ಉಸಿರಾಡ್ತಾನೆ ಇರ್ತೇವೆ.
ಅಂದರೆ ನಾವೆಲ್ಲ ಆಡಿಸ್ತಾ ಇದ್ದಾರೆ ಅಂತ ಅರ್ಥ. ಬಸ್ಸಲ್ಲಿ ಮಲಗಿಬಿಡ್ತಾನೆ, ಇವನು ಡ್ರೈವ್ ಮಾಡ್ತಿದ್ದಾನಾ, ಮುಂದೆ ದೈವರಿದ್ದಾನೆ, ಮುಂದೆ ಹೋಗ್ತಾ ಇದೆ ಅಷ್ಟೇ. ಭಾಸ್ಕರ ದ್ಯುತಿ ನೋಡಿ. ಚಂದ್ರಾಂಶು ಮಂತ್ರ ಮನನಾತ್ರಾಯತೆ ಇತಿ ಮಂತ್ರ. ದೇವ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಕೂಡ ನಾವು ಉದ್ಧಾರ ಆಗ್ತೇವೆ, ಅದಕ್ಕೆ ಮಂತ್ರ ಅಂತ ಹೆಸರು. ಚಂದ್ರಾಂಶು, ಅಂಶ ಅಂದರೆ ಕಿರಣ. ಚಂದ್ರಾಂಶ ಅಂದರೆ ಏನು? ಚಂದ್ರನ ಕಿರಣಗಳು ದೇವರ ಅನುಗ್ರಹದಿಂದ ಬರಬೇಕು, ಎಲ್ಲರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಭಾಸ್ಕರ ದ್ಯುತಿ, ಸೂರ್ಯನ ಪ್ರಕಾಶವು ದೇವರ ಅಧೀನ. ಇವೆರಡನ್ನು ಯಾಕೆ ತಗೊಂಡ್ರು? ಎರಡು ನಮಗೆ ಎದ್ದು ಕಾಣತಕ್ಕಂಥದ್ದು. ಹಗಲು ಸೂರ್ಯ ಎದ್ದು ಕಂಡ್ರೆ ರಾತ್ರಿ ಚಂದ್ರ ಕಾಣಿಸ್ತಾನೆ, ಶುಕ್ರ ಪಕ್ಷದಲ್ಲಿ ಪುಣ್ಯ ಪೂರ್ತಿ ಕಾಣಿಸ್ತಾನೆ. ಅದು ನೆನಪಾಗಬೇಕು. ಚಂದ್ರನ ನೋಡಿದ್ರೆ ಒಳಗೆ ದೇವರಿದ್ದಾನೆ, ಸೂರ್ಯನ ನೋಡಿದ್ರೆ ಒಳಗೆ ದೇವರಿದ್ದಾನೆ. ಸೂರ್ಯನೇ ದೇವರಲ್ಲ, ಚಂದ್ರನೇ ದೇವರಲ್ಲ, ಒಳಗಿದ್ದಾನೆ. ಈ ಕರೆಂಟೇ ಬೆಳಕಲ್ಲ, ಅದರಿಂದ ಬೆಳಕು ಬರುತ್ತೆ. ಅಲ್ಲಿ ತುಂಬ ಅರ್ಥ ಇದೆ ಇದಕ್ಕೆ. ಭಾಸ್ಕರ ದ್ಯುತಿ ಆಚಾರ ಫಸ್ಟ್ ಟೈಮ್ ಸೂರ್ಯನ ಬಗ್ಗೆ ಬೆಳಕಿನ ಬಗ್ಗೆ ಹೇಳಿದ್ರೆ ಮಧ್ವಾಚಾರ ಒಬ್ಬರೇ. ಇವತ್ತು ನಮಗೆ ಗೊತ್ತಿಲ್ಲ. ಸೂರ್ಯನಲ್ಲಿ 4 ಕಿರಣಗಳಿವೆ ಅಂತ ಹೇಳ್ತಾರೆ ಆಚಾರ್ಯ. ಒಂದು ಪ್ರಕಾಶಿನಿ, ಬೆಳಕು ಕೊಡೋ ಶಕ್ತಿ. 2 ತಾಪಿನಿ, ಬಿಸಿ ಕೊಡೋ ಶಕ್ತಿ ಇದೆ. ಇನ್ನೊಂದು ಪಾಚಿನಿ, ಹಣ್ಣು ಮಾಡೋ ಶಕ್ತಿ ಇದೆ ದೇವರಿಗೆ, ಗೊತ್ತಾಯ್ತಾ? ಮತ್ತು ಬಿಸಿ ಕೊಡೋ ಶಕ್ತಿ, ಸೋಲಾರ್ ಎನರ್ಜಿ ಬಗ್ಗೆ ಆಚಾರ ಹೇಳಿದ್ರು ಮಾತಿದ್ದು. ಅದು ಗೊತ್ತಿದ್ರೆ ಎದ್ದೋ ಮಾಡಕ್ಕೆ ಬರ್ತೀವಿ. ತಾಪ ಕೊಡೋ ಶಕ್ತಿ ಇದಕ್ಕಿಲ್ಲ. ಈ ಅಗ್ನಿ ಇದೆ, ದೊಡ್ಡ ಬೆಟ್ಟ ಇದೆ, ಅಗ್ನಿ ಇದೆ. ಅಗ್ನಿ ಕಾಣಿಸುತ್ತೆ, ಬೆಟ್ಟ ಕಾಣಿಸೋದೇ ಇಲ್ಲ ನಮಗೆ, ಗೊತ್ತಾಯ್ತಾ? ಸೂರ್ಯ ಹಾಗಲ್ಲ, ಎಲ್ಲದನ್ನು ತೋರಿಸ್ತಾನೆ, ತಾನು ಕಾಣ್ತಾನೆ. ಅರ್ಥ ಆಯ್ತಾ? ಈಗ ರಾತ್ರಿ ಹೊತ್ತಲ್ಲೇ ನೀವು ಫ್ಲೈಟಲ್ಲಿ ಬರ್ತಾ ನೋಡ್ತೀರಿ, ವೆಹಿಕಲ್ ಬೆಳಕು ಕಾಣಿಸುತ್ತಷ್ಟೇ, ವೆಹಿಕಲ್ ಯಾವುದೂ ಗೊತ್ತಾಗೋದಿಲ್ಲ. ಸೂರ್ಯ ಹಾಗಲ್ಲ, ತಾನು ಕಾಣ್ತಾ ಉಳಿದನ್ನು ತೋರಿಸ್ತಾನೆ. ಈ ಶಕ್ತಿ ಪ್ರಕಾಶಿನಿ ಅಂತ ಹೆಸರು ಸೂರ್ಯನಿಗಿದೆ. ಒಣಗಿಸೋ ಶಕ್ತಿ ಸೂರ್ಯನಿಗಿದೆ. ಸಿಂಪಲ್ ಇದು. ಬಟ್ಟೆ ಬಟ್ಟೆ ಹಾಕಿ ದೂರ ಅಗ್ನಿ ಉರಿಸಿ ಬಟ್ಟೆ ಒಣಗೋದಿಲ್ಲ, ಗೊತ್ತಾಯ್ತಾ? ಬಟ್ಟೆ ಹಾಗೇ ಇರುತ್ತೆ, ಬಿಸಿ ಆಗುತ್ತಷ್ಟೇ, ನೀರು ಹೋಗೋದಿಲ್ಲ. ಸೂರ್ಯನ ಬೆಳಕು ಒಳಗೆ ಎಲ್ಲ ಒಣಗಿಸ್ಬಿಡು. ಇದೆಲ್ಲ ಯಾರು ಹೇಳಿದರು? ಮಧ್ವಾಚಾರ್ಯ ಒಬ್ಬರೇ ಹೇಳಿದರು. ವಿಷ್ಣು ಸಹಸ್ರ ಆಗ ಭಾಸ್ಕರ ದ್ವಿತೀಯ ಉಪನಿಷತ್ತು ಎಲ್ಲವೂ ದೇವರ ಅಧೀನ. ಇದೆಲ್ಲ ನಮ್ಮ ಆಚಾರ್ಯರು ಎಲ್ಲ ಹೇಳಿದ್ದಾರೆ, ಏನು ಹೇಳಿಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ, ಅದು ದೊಡ್ಡ ತಪ್ಪು. ಭಾಸ್ಕರಸ್ಯ ದ್ಯುತಿ ಅಸ್ಮಾತ್, ಗೊತ್ತಾಯ್ತಾ? ಇನ್ನೂ ಭಾಳ ಇದೆ. ಭಾಸ್ಕರನ ದ್ಯು ಅಂದರೆ ಪ್ರಕಾಶ, ತಿ ಅಂದರೆ ಆನಂದ. ಅದೇ ಬಿಡಿಸ್ತಾ ಹೋದ್ರೆ ಬೆಳೀತಾ ಹೋಗುತ್ತಾಗಿದೆ. ಮಂತ್ರ ಚಂದ್ರಾಂಶರು ಭಾಸ್ಕರ ದ್ಯುತಿ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಇವತ್ತು ಎಷ್ಟಾಯ್ತು? 5. ನಿನ್ನೆ 3 ಆಗಿತ್ತಲ್ಲ, ಅದಕ್ಕೆ 5.